ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ಗೀತೆಯನ್ನು ಪ್ರಾರಂಭ ಮಾಡುವ ಮುಂಚೆ ನಿಮಗೆ ಒಂದು ಪುಸ್ತಕದ ಬಗೆಗೆ ಹೇಳಬೇಕು. ನಾನು ಈಗ ಇದು ಪ್ರೆಸ್ಸಿನಿಂದ ಬಂದಿದೆ, ಇವತ್ತು ಇಲ್ಲಿ ಲಬ್ಧವಿದೆ. ಇದು ಶ್ರೀ ಮಧ್ವ ವಿಜಯ. ಹಿಂದೆ ಇದು ಎರಡನೇ ಮುದ್ರಣ, ಅದನ್ನು ಬಿಡುಗಡೆ ಕಾರ್ಯಕ್ರಮ ಅಂತೇನೂ ಇಲ್ಲ. ಹಿಂದೆ ಪ್ರಿಂಟ್ ಆದಂಥ ಪುಸ್ತಕ ನೀವು ಬಹಳ ಜನ ತಗೊಂಡಿದ್ದೀರಿ. ಇದರಲ್ಲಿ ವಿಶೇಷ ಏನು ಅಂದರೆ, ಇದರಲ್ಲಿ ಮಧ್ವ ವಿಜಯ ಮತ್ತು ಅದರ ಜೊತೆಗೆ ಅಣುಮಧ್ವ ವಿಜಯ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಮೇಯನೋ ಮಾಲಿಕ, ಅದು ಕಳೆದ ಬಾರಿ ಇರಲಿಲ್ಲ, ಅದನ್ನು ಇದರಲ್ಲಿ ಸೇರಿಸಿದ್ದೇನೆ. ಆಮೇಲೆ ಮತ್ತೆಲ್ಲ ಹಿಂದೆ ಇದ್ದದ್ದಿದೆ. ಆದರೆ ಹಿಂದಿಗಿಂತ ಹೆಚ್ಚು ಕಾಸ್ಟ್ಲಿಯಾದ ಪೇಪರು, ಹಿಂದಿಗಿಂತ ಹೆಚ್ಚು ಪುಟಗಳು, ಅದೇ ಅಣುಮಧ್ವ ವಿಜಯ ಹಿಂದಿಗಿಂತ ಹೆಚ್ಚು ಕಾಸ್ಟ್ಲಿಯಾದಂಥ ಪೇಪರು ಮತ್ತು ಸ್ಟಿಫ್ ಬೈಂಡಿಂಗು ಹಿಂದೆ ಇಲ್ಲದೇ ಇದ್ದದ್ದು. ಆದರೆ ಇದಕ್ಕೆ ಹಿಂದೆ ಎಷ್ಟು ಬೆಲೆಯೋ ಅಷ್ಟೇ ಬೆಲೆ ಇಟ್ಟಿದ್ದೇನೆ ಮಾತ್ರ. ಹಿಂದೆ 150 ರೂಪಾಯಿ ಬೆಲೆ ಇತ್ತು, ಅಷ್ಟೇ ಬೆಲೆ. ಅಂದರೆ ಇದು ನಿಜವಾಗಿ ಪ್ರೊಡಕ್ಷನ್ ಕಾಸ್ಟಿಗಿಂತ ಕಮ್ಮಿ ಬೆಲೆಗೆ ಇದನ್ನು ಕೊಡ್ತಾ ಇದ್ದೀವಿ ನಾವು. ಇದಕ್ಕೆ 150 ರೂಪಾಯಿ ಬೆಲೆ. ಇವತ್ತು ಇಲ್ಲಿ ಗೀತಾ ಪ್ರವಚನ ಮುಗಿಯುವವರೆಗೆ ಇದರ ಬೆಲೆ 130 ರೂಪಾಯಿ, ಇನ್ನೂ 20 ರೂಪಾಯಿ ಕಮ್ಮಿ. ಅಪೇಕ್ಷೆ ಇದ್ದವರು ಪುಸ್ತಕ ಕೊಂಡುಕೊಳ್ಬಹುದು. ಇಲ್ಲಿ ಹೊರಗಡೆ ಆ ಪುಸ್ತಕದ ಸ್ಟಾಲ್ನಲ್ಲಿ ಈ ಪುಸ್ತಕ ಇದೆ. ಇದು ಇವತ್ತಷ್ಟೇ ಪ್ರೆಸ್ಸಿನಿಂದ ಬಂತು. ಅದನ್ನು ನಿಮಗೆ ವಿಷಯ ತಿಳಿಸುವುದಷ್ಟೇ ನನ್ನ ಕೆಲಸ. ಬೇಕು ಅಥವಾ ಬೇಡ ಅಂತ ತೀರ್ಮಾನ ಮಾಡೋದು, ಕೊಂಡುಕೊಳ್ಳುವುದು ಬಿಡುವುದು ಅದೆಲ್ಲ ನಿಮಗೆ ಬಿಟ್ಟ ವಿಷಯ. ನಾನು ಕೊಂಡುಕೊಳ್ಳಿ ಅಂತ ಹೇಳಿದ್ದಲ್ಲ, ಕೊಂಡುಕೊಳ್ಳಬೇಕು ಅಂತಿದ್ದವರಿಗೆ ಪುಸ್ತಕ ಉಪಲಬ್ಧವಿದೆ ಎಂದು ಮಾತ್ರ ತಿಳಿಸಿ. ಆಮೇಲೆ ನಾವು ಕೃಷ್ಣನ ಗೀತೆಯ ಪ್ರಪಂಚಕ್ಕೆ ಪ್ರವೇಶ ಮಾಡೋಣ. ಬಹಳ ಅದ್ಭುತವಾದ ಒಂದು ಮಾನಸಿಕ ಪ್ರಪಂಚಕ್ಕೆ ಕೃಷ್ಣ ನಮ್ಮನ್ನು ಕೊಂಡೊಯ್ದು ನಮ್ಮ ಮನಸ್ಥಿತಿ ಹೇಗಿರಬೇಕು. ಅನಪೇಕ್ಷ, ನಾವು ನಿನ್ನೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಇವತ್ತು ನೋಡಬೇಕಾದ ಶ್ಲೋಕ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ನೋಡಿ, ಮದ್ಭಕ್ತ ಅನ್ನೋದನ್ನು ಪ್ರತಿ ಶ್ಲೋಕದಲ್ಲೂ ಅನುವೃತ್ತಿ ಮಾಡ್ತಾನೆ. ಒಂದು ಕಡೆ ಮಾತ್ರ ಮಾಡಲಿಲ್ಲ. ಹರ್ಷಾಮರ್ಷ ಭಯಕ್ರೋಧೈ ಯುಕ್ತೋ ಯಸ್ಸಚ ಮೇ ಪ್ರಿಯ ಅಂತನ್ನುವಲ್ಲಿ ಒಂದು ಕಡೆ ಮಾತ್ರ ಭಕ್ತ ಅನ್ನೋ ಶಬ್ದ ಇಲ್ಲ. ಅದರಲ್ಲಿ ಚಕಾರ ಹಾಕಿದ್ದಾನೆ. ಸಚ ಅಂತ ಚಕಾರದಿಂದ ಭಕ್ತಿಯನ್ನು ಸೇರಿಸು. ಹಾಗಾಗಿ ಪ್ರತಿ ಶ್ಲೋಕದಲ್ಲೂ ಒಂದಿಷ್ಟು ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದ ಆಧ್ಯಾತ್ಮಿಕ ಗುಣಗಳನ್ನು ಹೇಳ್ತಾನೆ. ಅದರ ಜೊತೆಗೆ ಎಲ್ಲ ಗುಣದ ಜೊತೆಗೆ ಭಕ್ತಿಯನ್ನು ಪ್ರತಿ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ಅದು ಇಲ್ಲದೆ ಇದು ಯಾವುದೂ ಇದ್ದು ಉಪಯೋಗ ಇಲ್ಲ. ಭಕ್ತಿ ಇದ್ದು ಉಳಿದದ್ದೆಲ್ಲ ಇದ್ದರೆ ಸಾರ್ಥಕ. ಭಕ್ತಿ ಇಲ್ಲದೆ ಇದು ಯಾವುದಿದ್ದು ಉಪಯೋಗ ಇಲ್ಲ. ಅದಕ್ಕೋಸ್ಕರ ಪ್ರತಿ ಶ್ಲೋಕದಲ್ಲೂ ಮದ್ಭಕ್ತ ಅಥವಾ ಭಕ್ತಿಮಾನ್ ಅನ್ನೋ ಶಬ್ದವನ್ನು ಪ್ರತಿ ಶ್ಲೋಕದಲ್ಲೂ ಆವೃತ್ತಿ ಮಾಡ್ತಾನೆ ಕೃಷ್ಣ. ಅದನ್ನು ಗಮನಿಸಬೇಕಾದ ಅಂಶ. ಅನಪೇಕ್ಷ, ಇದರಲ್ಲಿ ಬರತಕ್ಕಂಥ ಅನೇಕ ಸಂಗತಿಗಳಲ್ಲಿ ಕೆಲವಿಗೆ ಯಾವುದನ್ನು ಬಯಸಬಾರದು. ಅನಪೇಕ್ಷ ಅಂದರೆ ನಾನು ನಿನ್ನೆ ಹೇಳಿದ್ದೆ, ನಮ್ಮ ಬಯಕೆಯೇ ನಮ್ಮ ದುಃಖಗಳಿಗೆ ಮೂಲ. ನಮ್ಮ ಡಿಸಪಾಯಿಂಟ್ಮೆಂಟ್ ಅನ್ನೋದು, ನಮ್ಮ ಡಿಸೈರ್ ಹೆಚ್ಚಾದಷ್ಟು ಡಿಸಪಾಯಿಂಟ್ಮೆಂಟ್ ಹೆಚ್ಚಾಗುತ್ತೆ ಅನ್ನುವಂಥದ್ದು.
ಆದರೆ ಈ ಯಾವುದನ್ನು ಬಯಸಬಾರದು ಅನ್ನೋದಕ್ಕೆ ಅದು ಎಲ್ಲವೂ ಸಾಪೇಕ್ಷವಾದ ಹೇಳಿಕೆಗಳು. ಯಾವುದನ್ನು ಬಯಸಬಾರದು? ಸಮದುಃಖ ಸುಖ, ಸುಖ ದುಃಖಗಳನ್ನು ಸಮಾನವಾಗಿ ನೋಡಬೇಕು, ಹರ್ಷ ಅಮರ್ಷಗಳನ್ನು ಎಲ್ಲದಿಂದ ಬಿಡುಗಡೆಗೊಳ್ಳಬೇಕು ಅಂತೆಲ್ಲ ಹೇಳ್ತಾನಲ್ಲ ಕೃಷ್ಣ. ಇದು 100ರಿಂದ 100 ಬಿಡುಗಡೆಗೊಳ್ಳಬೇಕು ಅಂತ ಹೇಳುವುದಲ್ಲ ಕೃಷ್ಣ, ಅದರ ಮೇಲೆ ನಿಯಂತ್ರಣ ಇರಬೇಕು ಅಂತ ಅಷ್ಟೇ ಅರ್ಥ. ಯಾಕೆಂದರೆ ಹರ್ಷ ಅಮರ್ಷ ಭಯ ಈ ಗುಣಗಳುಂಟಲ್ಲ, ಇದು ಪೂರ್ತಿ ಹೋಗೋದು ಯಾವಾಗ ಗೊತ್ತುಂಟ? ಮುಕ್ತಿಗೆ ಹೋದಾಗ ಮಾತ್ರ. ಆದ್ದರಿಂದ ಮುಕ್ತಿಗೆ ಹೋಗುವ ಸಾಧಕನಲ್ಲಿ ಇವುಗಳನ್ನು ನಿಯಂತ್ರಣ ಇರದಲ್ಲಿ ಇರಬೇಕು ಅಂತ ಹೊರತು ಈ ಗುಣಗಳು ಯಾವುದು ಪೂರ್ತಿಯಾಗಿ ಬಿಡಲಿಕ್ಕೆ ಬರುವುದೇ ಇಲ್ಲ. ಸುಖ ದುಃಖಗಳು ಎರಡೂ ಇಲ್ಲದೇ ಇರುವಂತಹ ಸ್ಥಿತಿ ಅಂತ ಒಂದು ಮೋಕ್ಷದಲ್ಲಿ ಮಾತ್ರ ಇರೋದು. ಅದನ್ನ ಸುಖ ದುಃಖಗಳಲ್ಲಿ ನಿಯಂತ್ರಣ ಇರಲಿ. ಸುಖ ಬಂತು ಅಂತ ಹಾರಬೇಡ, ದುಃಖ ಬಂತು ಅಂತ ಕುಸಿಬೇಡ, ಅಷ್ಟೇ ಹೊರತು ಸುಖ ದುಃಖಗಳನ್ನು ಏಕರೀತಿಯಿಂದ ನೋಡಲಿಕ್ಕೆ ಆಗೋದೇ ಇಲ್ಲ. ಸುಖವನ್ನು ಸುಖ ಅಂತಲೇ ನೋಡಬೇಕು, ದುಃಖವನ್ನು ದುಃಖ ಅಂತಲೇ. ಆದರೆ ನಮಗೆ ಅದರ ವಸ್ತುಸ್ಥಿತಿ ತಿಳಿದ ಮೇಲೆ ಅದು ನಮಗೆ ಅದರಿಂದ ಆಗತಕ್ಕಂಥ ದುಃಖ ವೇದನೆ ಕಮ್ಮಿ ಆಗುತ್ತೆ ಅಷ್ಟೇ. ಹೀಗೆ ಎಲ್ಲ ಗುಣಗಳು. ಈಗ ಉದಾಹರಣೆಗೆ ಅದನ್ನು ಕಮ್ಮಿ ಮಾಡ್ಕೊಂತ ಸಾಮಾನ್ಯವಾಗಿ ಕಮ್ಮಿ ಮಾಡಬೇಕು ಅಂದರೆ ಅದನ್ನು ಬಿಡುವಂತ. ಉದಾಹರಣೆಗೆ ಶಾಸ್ತ್ರಗಾರ ಹೇಳ್ತಾರೆ, ಒಬ್ಬ ಮನುಷ್ಯ ಅವನು ದಟ್ಟ ದರಿದ್ರ ನಿಸ್ವ ಅಂದರೆ ಬಿಡಿಗಾಸು ಇಲ್ಲದವ ಅಂಥವನು ಯಾರೂ ಇರೋಲ್ಲ. ಯಾರದಲ್ಲಿ ಅಲ್ಪ ಧನ ಇದೆಯೋ ಅವನನ್ನು ನಿರ್ಧನ ಅಂತ ಹೇಳ್ತೇವೆ ನಾವು. ಅರ್ಥಾತ್ ಇದ್ದರೂ ಇಲ್ಲದ ಹಾಗೆ, ಅದು ಏನು ಉಪಯೋಗ ಇಲ್ಲ ಪಾಪ, ಅವನ ಜೀವನ ನಿರ್ವಹಣೆ ಸಾಕಾಗಲ್ಲ. ಇದ್ದರೂ ಇಲ್ಲದ ಹಾಗೆ. ಆದ್ದರಿಂದ ನಿನ್ನಲ್ಲಿ ಇರತಕ್ಕಂಥ ಈ ಎಲ್ಲ ಮಾನಸಿಕವಾದಂಥ ಸಂಘರ್ಷಗಳಿವೆಯಲ್ಲ, ಸುಖ ದುಃಖ ಹರ್ಷ ಅಮರ್ಷ, ಅವನ್ನು ಇಲ್ಲದ ಹಾಗೇ ಇರಲಿ. ಇದ್ದರೂ ಇಲ್ಲ, ಅದನ್ನು ನೀನು ಕಾಟ ಕೊಡಬಾರ್ದು. ಇಷ್ಟೇ ಇರುತ್ತೆ, ಅದು ಕಾಡಬಾರದು. ಹಾಗೆ ಹೇಳ್ತಾ ಅನಪೇಕ್ಷ ಶುಚಿ ದಕ್ಷ. ಬಯಸಬಾರದು ಅಂತಂದರೂ ಹಾಗೆ ಪೂರ್ತಿ ಬಯಕೆ ಹೋಗುವುದು ಅಂತ ಒಂದು ಕ್ರಮ ಇಲ್ಲವೇ ಇಲ್ಲ. ಯಾವ ಬಯಕೆಯೂ ಇಲ್ಲದೇ ಇರುವಂಥ ಒಂದು ಸ್ಥಿತಿಯೇ ಇಲ್ಲ. ಮೋಕ್ಷದಲ್ಲಿ ಕೂಡ ಇಲ್ಲ. ಮೋಕ್ಷದಲ್ಲಿಯೂ ಭಗವಂತನ ಬಯಕೆ ಇದ್ದೇ ಇರುತ್ತೆ. ಜೀವಮಾನದ ಉದ್ದಕ್ಕೂ ಅವಂತ ಭಗವಂತನ ಬಯಸುವುದು ತಪ್ಪೂ ಅಲ್ಲ. ಹಾಗಾದರೆ ಅನಪೇಕ್ಷ ಅಂದರೆ ಏನು ಗೊತ್ತುಂಟ? ನಮ್ಮ ಯಾವುದನ್ನು ಬಯಸಿದ್ದರಿಂದ ನಮಗೆ ಬರಿಯ ಟೆನ್ಷನು ಮತ್ತು ಡಿಪ್ರೆಷನ್ನು ಯಾವ ಉಪಯೋಗವೂ ಇಲ್ಲವೋ, ಅಥವಾ ಯಾವುದೋ ಒಂದು ತಾತ್ಕಾಲಿಕವಾದ ಬಯಕೆಗಳನ್ನು ಬಯಸಬೇಡ. ಶಾಶ್ವತವಾದ ಬಯಕೆ, ನನಗೆ ಜ್ಞಾನ ಬೇಕು ಅಂತ ಬಯಕೆ, ಅಯ್ಯೋ ಅವನಿಗೆ ಬಯಕೆ ಇದೆ, ಅವನ ಅಯೋಗ್ಯ ಅಂತ ಹೇಳೋ ಇಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳ ಬಯಕೆ ತಪ್ಪಲ್ಲ. ಅಂದ ಸಾಮಾನ್ಯವಾಗಿ ಯಾವುದನ್ನೂ ಅಪೇಕ್ಷಿಸಬಾರದು. ಅಂದರೆ ಯಾವುದನ್ನು ಬಯಸುವುದರಿಂದ ನಾವು ನಮ್ಮ ಬದುಕಿಗೆ ಸಮಸ್ಯೆಯನ್ನು ತಂದುಕೊಳ್ತೇವೋ, ಯಾವುದರ ಬಯಕೆ ಸಿಕ್ಕಿದರೂ ಕೂಡ ತಾತ್ಕಾಲಿಕವಾದ ಸುಖವನ್ನು ಮಾತ್ರ ಕೊಡಬಲ್ಲದು, ಮತ್ತು ಅದು ಸುಖವನ್ನು ಕೊಟ್ಟು ಕೂಡ ಅದನ್ನು ಕಳ್ಕೊಂಡಾಗ ದುಃಖವನ್ನು ಕೊಡುತ್ತೆ. ಸಿಕ್ಕಿದಾಗ ಸುಖ, ಅದನ್ನು ಕಳ್ಕೊಂಡಾಗ ದುಃಖವನ್ನು ಕೊಡುತ್ತೋ ಅಂಥದ್ದನ್ನು ಹೆಚ್ಚು ಬಯಸುವುದನ್ನು ಬಿಟ್ಟುಬಿಡು. ಇಷ್ಟೇ ಅರ್ಥ. ಒಳ್ಳೆಯದನ್ನು ಬಯಸುವುದಲ್ಲಿ ಏನೂ ತಪ್ಪಿಲ್ಲ. ಒಳ್ಳೆಯದನ್ನು ಬಯಸಬಾರ್ದು ಅಂತ ಹೇಳೋದೇ ಇಲ್ಲ. ಯಾವಾಗಲೂ ಅಷ್ಟೇ. ಕಾಮನೆಗಳನ್ನು ಬಿಡು ಅಂತ ಹಿಂದೆ ಹೇಳುವವರು ಅದು ಕೆಟ್ಟ ಕಾಮನೆಗಳನ್ನು ಬಿಡುವಂತ ಅಷ್ಟೇ ಅರ್ಥ. ಯಾವತ್ತೂ ಒಳ್ಳೆಯದನ್ನು ಬಿಡು ಅಂತ ಯಾರೂ ಹೇಳೋದೇ ಇಲ್ಲ. ಅನಪೇಕ್ಷ ಶುಚಿ ಅಂದರೆ ನಮಗೆ ಈ ಶುಚಿ ಅನ್ನೋದರ ಬಗ್ಗೆ ಬಹಳ ಸ್ವಚ್ಛವಾದ ಒಂದು ಕಲ್ಪನೆ ಕಮ್ಮಿ ಆಗ್ತಾ ಇದೆ ಈಗ. ನೋಡಿ, ಸಂಸ್ಕೃತದಲ್ಲಿ ಮಡಿ ಅಂತ ಅನ್ನೋದಕ್ಕೆ ಒಂದು ಶಬ್ದ ಇಲ್ಲ. ನಾವು ಏನು ಮಡಿ ಅಂತ ಕನ್ನಡದಲ್ಲಿ ಹೇಳ್ತೇವೆ ಅಲ್ಲ, ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಶಬ್ದ ಶುಚಿ ಅಂತ. ಆದರೆ ಬಹಳ ಜನಕ್ಕೆ ಶುಚಿ ನಿರ್ಮಲವಾಗಿರುವುದಕ್ಕಿಂತ ಬೇರೆಯಾದ ಒಂದು ಮಡಿ ಇದೆ. ಆದರೆ ಸಂಸ್ಕೃತದಲ್ಲಿ ಮಡಿ ಅಂತ ಅನ್ನೋದಕ್ಕೆ ಬೇರೆ ಶಬ್ದ ಇಲ್ಲ. ಶುಚಿರ್ಭೂತ್ವಾ ಶೌಚಂ, ಮೊದಲು ಶುಚಿಯಾಗಿ ಪೂಜೆ ಮಾಡು ಅಂತ ಹೇಳ್ತಾರೆ. ಪೂಜೆ ಮಾಡಬೇಕಾದ್ರೆ ಏನಾಗಬೇಕು? ಮೊದಲು ಶುಚಿ ಆಗಬೇಕು ಅಂತ. ಅದಕ್ಕೆ ನಾವೇನು ಮಾಡ್ತೇವೆ? ಒಂದು 50 ಕೊಡಪಾನ ಹೊಯ್ಕೋತೇವೆ, ಶುಚಿ ಆಯಿತು ಅಂತ ತಿಳ್ಕೊತೇವೆ. ಆಗೋಲ್ಲ. ಕೆಲವರು ಕೊಡಪಾನ ಹೊಯ್ಕೊಂಡ್ರೆ ಆ ಕೊಡಪಾನ ಮೈಲಿಗೆ ಆಗಿದೆ ಅಂದರೆ ಹೊಯ್ಕೊಂಡು ಕೊಡಪಾನಕ್ಕೊಂದು ಕೊಡಪಾನ ನೀರು ಹಾಕ್ತಾರೆ ಮೊದಲು. ಆಮೇಲೆ ಅದು ಹಗ್ಗ ಮೈಲಿಗೆ ಆಗಿ ಅದಕ್ಕೊಂದು ತಂಬಿಗೆ ನೀರು ಹಾಕ್ತಾರೆ. ಆಮೇಲೆ ರಾಟೆ ಮೈಲಿಗೆ ಆಗಿ ಅದಕ್ಕೊಂದು ಕೊಡಪಾನ ಹಾಕಿ ಆಮೇಲೆ ಹೊಯ್ಕೋತಾರೆ. ಇಷ್ಟು ಹೊಯ್ದರೂ ಅವರು ಶುದ್ಧ ಆಗೋಲ್ಲ. ಯಾಕೆಂದರೆ ಶುದ್ಧಿ ಇರುವುದು ಒಳಗೆ, ನಾವು ನೀರು ಹೊಯ್ಕೊಳ್ಳೋದು ಹೊರಗೆ. ಅಶುದ್ಧಿ ಇರುವುದು ಒಳಗೆ, ಶುದ್ಧಿ ಇರುವುದು ಒಳಗೆ. ನಾವು ಒಳಗಿನಿಂದ ಶುದ್ಧ ಆಗದೆ ನೀವು ಎಷ್ಟು ನೀರು ಹೊಯ್ಕೊಂಡ್ರೂ ಶುದ್ಧ ಆಗೋದಿಲ್ಲ. ದೇಹ ಶುದ್ಧವಾಗಬೇಕು ಅಂತ ಅವರು ಹೇಳೋದಲ್ಲ.
ಮನಸ್ಸು ಶುದ್ಧವಾಗಬೇಕು ಅಂತ. ಶುಚಿ ಅಂದರೆ ಮೂಲಭೂತವಾಗಿ ಕೃಷ್ಣ ಹೇಳೋದು ನಿರ್ಮಲವಾದ ಮನಸ್ಸು. ಮನಸ್ಸಿನಲ್ಲಿ ಯಾವತ್ತೂ ಯಾವುದೇ ಕೆಟ್ಟ ಭಾವನೆ ಯೋಚನೆ ಬರಬಾರದು. ಅದು ಮಾಡಿ ನಿರ್ಮಲವಾದ ಮನಸ್ಸು. ಹಾಗಾದರೆ ಸ್ನಾನ ಮಾಡೋದು ಬೇಡವಾ? ಸ್ನಾನ ಮಾಡುವುದು ಬೇಕು. ಯಾಕೆಂದರೆ ಮನಸ್ಸು ಇರುವುದೆಲ್ಲಿ? ಈ ದೇಹದಲ್ಲಿ. ಅದು ಮನಸ್ಸು ಸ್ವಚ್ಛ ಅಂದರೆ ಕೊಳಕು ಮೈಯಂದರೆ ಸ್ವಚ್ಛ ಮನಸ್ಸು ಇರುತ್ತಾ? ಅದರಿಂದ ದೇಹ ಸ್ವಚ್ಛ ಮಾಡೋದು ಯಾಕೆಂದರೆ ತಟ್ಟೆ ತೊಳೆದ ಹಾಗೆ. ನಮಗೆ ಮುಖ್ಯ ತಟ್ಟೆ ತೊಳೆದು ಕೊಳಕು ಹಾಲು ಹಾಕಿದರೆ ಅದಕ್ಕೆ ಕೆಸರು ನೀರು ಹಾಕಿದರೆ ಏನು ಉಪಯೋಗ? ತಟ್ಟೆ ತೊಳೆದು. ನಾವು ಏನು ಮಾಡ್ತಾ ಇದ್ದೀವಿ? ಮಡಿಯ ಹೆಸರಿನಲ್ಲಿ ತಟ್ಟೆ ತೊಳೆದು ಕೆಸರು ನೀರು ಹಾಕಿ ಇಟ್ಟು ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಕೃಷ್ಣ ಹೇಳ್ತಾನೆ ತಟ್ಟೆ ತೊಳಿ, ಆಮೇಲೆ ಅದನ್ನು ಸ್ವಚ್ಛವಾದ ನೀರು ಹಾಕು. ಅಂದರೆ ದೇಹವು ಸ್ವಚ್ಛವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ತ್ರಿಕರಣ ಅಂತ ಹೇಳ್ತಿದ್ರು ನೋಡಿ. ಈ ಎರಡೂ ಸ್ವಚ್ಛವಾದರೆ ಕೆಟ್ಟ ಮಾತು ಬಾಯಲ್ಲಿ ಬರೋದು. ಇದು ಮೂರು ಸ್ವಚ್ಛವಾಗಿರಬೇಕು. ಬಾಯಲ್ಲಿ ಕೆಟ್ಟ ಮಾತು ಬರುವುದು ಮೈಲಿಗೆ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬರುವುದು ಮೈಲಿಗೆ, ಮೈ ಕೊಳೆ ಆಗೋದು ಮೈಲಿಗೆ. ಇದು ಮೂರು. ಅದರಿಂದ ಮೊದಲು ಮನೋ ವಾಕ್ ಕಾಯ ಅಂತ ದೇಹವನ್ನು ಸ್ವಚ್ಛ ಮಾಡು. ಅದು ಪ್ರಿಲಿಮಿನರಿ. ನಾವು ಅದನ್ನು ಮಾತ್ರ ಸ್ವಚ್ಛ ಮಾಡಿ ಮಡಿಯಾಯಿತು ಅಂತ ತಿಳ್ಕೊಳ್ತೇವೆ. ಅದಾಗ ದೇಹವನ್ನು ಸ್ವಚ್ಛ ಮಾಡುವುದು ಮನಸ್ಸು ಸ್ವಚ್ಛ ಆಗುವುದಕ್ಕೆ ಪೂರ್ವ ಸಿದ್ಧತೆ ಅಷ್ಟೇ. ದೇಹವನ್ನು ಚೆಂದ ಸ್ವಚ್ಛಗೊಳಿಸು. ದೇಹ ಮಾತ್ರ ಸ್ವಚ್ಛ ಆದರೆ ಸಾಕ? ಸ್ನಾನ ಮಾಡಿ ಒಳ್ಳೆ ಉಟ್ಟು ಕೊಳೆಯಾದ ಬೆವರು ಹಿಡಿದ ಬಟ್ಟೆ ಉಟ್ಕೊಂಡ್ರೆ ಬಟ್ಟೆಯನ್ನು ಸ್ವಚ್ಛಗೊಳಿಸು. ಒಳ್ಳೆ ಬಟ್ಟೆ ಉಟ್ಕೊಂಡು ಕೆಸರು ತುಂಬಿದ ನೆಲದಲ್ಲಿ ಕೂತರೆ ನೀನು ಕೂಡತಕ್ಕ ಮನೆಯನ್ನು ಸ್ವಚ್ಛಗೊಳಿಸು. ಹೀಗೆ ಅದು ಮೊದಲು ಮನಸ್ಸು ಸ್ವಚ್ಛಕ್ಕೋಸ್ಕರ ಮನೆ ಸ್ವಚ್ಛ ಆಗಬೇಕಾದ್ರೆ ಮನೆಯ ಪರಿಸರ, ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು. ಎಲ್ಲ ಗ್ರಾಮವು ಸ್ವಚ್ಛವಾಗಿಬಿಟ್ರೆ ಇಡೀ ಊರೇ ಸ್ವಚ್ಛವಾಗುತ್ತೆ. ಊರುಗಳೇ ಸ್ವಚ್ಛ ಆದರೆ ದೇಶವೇ ಸ್ವಚ್ಛವಾಗುತ್ತೆ. ಈಗ ಸ್ವಚ್ಛತೆ ಹೊರಗಿನಿಂದ ವಿಸ್ತಾರ ಆಗ್ತಾ ಹೋಗಬೇಕು. ನಮಗೆ ಈ ಸ್ವಚ್ಛತೆಯ ಕಲ್ಪನೆಯೇ ಬಹಳಷ್ಟು ಮಟ್ಟಿಗೆ ಹೋಗಿಬಿಟ್ಟಿದೆ. ಯಾಕೆಂದರೆ ನೋಡಿ, ನಾವು ರಸ್ತೆಯಲ್ಲಿ ಹೋಗುವಾಗ ಸ್ಪಿಟ್ ಮಾಡಬೇಕು ಅಂತಿದ್ದರೆ ಉಗುಳ್ತೇವೆ. ಎಲ್ಲಿ? ರಸ್ತೆಯಲ್ಲೇ ಉಗುಳ್ತೇವೆ, ಬದಿಗೆ ಹೋಗಿ ಉಗುಳಲ್ಲ. ನಾಳೆ ನಾನು ನಡ್ಕೊಂಡು ಹೋಗಬೇಕಾದ ಪ್ರಸಂಗ ಬಂದರೆ ಅಕಸ್ಮಾತ್ ಚಪ್ಪಲಿ ಇದ್ದರೆ ನಾನೇ ಇನ್ನೊಬ್ಬರು ಯಾರೋ ಉಗುಳಿದ್ದನ್ನು ತುಳಿಬೇಕಾಗತ್ತೆ ಅನ್ನೋ ಕಲ್ಪನೆ ನನಗೆ ಉಗುಳುವಾಗಿರೋಲ್ಲ. ಅದು ರಸ್ತೆ, ನಮ್ಮ ಮನೆಯಲ್ಲ, ಅದನ್ನು ಉಗುಳ್ಬೋದು. ಬಾಳೆಹಣ್ಣು ತಿಂದರೆ ಅದರ ಸಿಪ್ಪೆಯನ್ನು ರಸ್ತೆಯಲ್ಲಿ ಬಿಸಾಡ್ತೇವೆ ನಾವು, ಡಸ್ಟ್ಬಿನ್ನೋ ಅಥವಾ ಎಲ್ಲೋ ಮೂಲೆಗೆ ಹಾಕಲ್ಲ. ಯಾಕೆಂದರೆ ಅದು ನಮ್ಮ ಮನೆಯಲ್ಲ, ರಸ್ತೆ, ತೊಂದರೆ ಇಲ್ಲ. ಆಮೇಲೆ ಇನ್ಯಾರೋ ಹಾಗೆ ಬಿಸಾಡಿದರೆ ನಾನು ಜಾರಿ ಬೀಳ್ತೇನೆ, ಹಾಗೆ ಇನ್ನೊಬ್ಬರು ಬಿದ್ದಾರೋ ಅನ್ನೋ ಯೋಚನೆ ನಾವು ಮಾಡೋಲ್ಲ. ಬಸ್ನಲ್ಲಿ ಕೂತರೆ ಸಿಗರೇಟ್ ಹೇಳಿದ್ರೆ ಅದರ ತುಡು ಅದಕ್ಕೆ ಹಾಕ್ತೇವೆ. ಕಡಲೆಕಾಯಿ ತಿಂದು ಅದರ ಸಿಪ್ಪೆಲ್ಲ ಬಸ್ನಲ್ಲಿ. ಯಾಕೆ? ನಮ್ಮ ಮನೆ ಅಲ್ಲ, ಅದು ಬೇಕಾದ್ರೆ ಸ್ವಚ್ಛ ಮಾಡಿಕೊಡಿ. ಅದು ನಮ್ಮ ಮನೆ ಅಂದರೆ ಏನು? ನಾವು ಎಲ್ಲಿ ಇರ್ತೇವೆ, ಎಲ್ಲಿ ಓಡಾಡ್ತೇವೆ, ಅದು ಸ್ವಚ್ಛವಾಗಿಡಬೇಕಾದ ನಮ್ಮ ಕೆಲಸ ಅಲ್ವಾ? ಅದರಿಂದ ಸ್ವಚ್ಛತೆ ಅನ್ನೋದು ಎಕ್ಸ್ಟರ್ನಲ್ ಆಗಿಯೂ ಬೇಕು, ಇಂಟರ್ನಲ್ ಆಗಿಯೂ ಬೇಕು. ನಾವು ಸ್ನಾನ ಮಾಡಿ ಮಡಿಯಾದರೆ ಸಾಲದು. ನಾವು ಉಡತಕ್ಕ ಬಟ್ಟೆ ಮಡಿಯಾಗಿರಬೇಕು, ನಾವು ಕೂಡ್ತಕ್ಕಂಥ ನೆಲ ಸ್ವಚ್ಛವಾಗಿರಬೇಕು. ನಾವು ಸ್ವಚ್ಛವಾಗಿ ಹೊರಗಿನಿಂದ ಬಂದು ಕಾಲೆಲ್ಲ ಕೊಳೆಯಾಗಿ ಒಳಗೆ ಬಂದರೆ ಮತ್ತು ಒಳಗೆ ಸ್ವಚ್ಛತೆ. ಸೊ ಇಡೀ ಪ್ರತಿಯೊಂದು ಭಾಗವನ್ನು, ನಮ್ಮ ದೇಶದ ನೆಲವನ್ನೇ ಸ್ವಚ್ಛವಾಗಿಡುವುದುಂಟಲ್ಲ, ಅದು ನಿಜವಾಗಿ ಮಡಿಯ ಅರ್ಥ. ನಮಗೆ ಈಗ ಇದು ಪ್ರಾಯ ನಮ್ಮ ದೇಶದ ಮುಖ್ಯ ಕಾರಣ, ಸ್ವಚ್ಛತೆಯ ಮಡಿಯ ಕಲ್ಪನೆ ಹೋಗಲಿಕ್ಕೆ ಕಾರಣ ಜನಸಂಖ್ಯಾ ಸ್ಫೋಟ ಒಂದಿರ್ಬೋದು. ನಮಗೆ ಸ್ವಚ್ಛವಾಗಿ ಇಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಕೊಳಕು ತುಂಬಿಸ್ತೇವೆ ನಾವು. ಕನಿಷ್ಠ ನಾವು ನಮ್ಮ ಮನೆಯಲ್ಲಿ ನಾವು ಊಟದ ಕೋಣೆ, ಮಲಗೋ ಕೋಣೆ ಒಂದು ಎರಡು ಸ್ವಚ್ಛ ಇದ್ದರೆ ಆಯಿತು. ಉಳಿದದ್ದು ಹೊರಗಿಂದ ಹೆಬ್ಬಾಗಿಲು ತೆರೆದುಬಿಟ್ರೆ ಹೊರಗೆ ಬಂದರೆ ಅಸಹ್ಯ, ಅದು ಮೂಗು ಮುಚ್ಚಿಕೊಂಡು ಆ ಥರ ಆಗಿದೆ ನಮ್ಮ ಸ್ಥಿತಿ. ಅದರ ಪ್ರಾಚೀನರ ಸ್ವಚ್ಛತೆ ಇದಲ್ಲ, ಸಮಗ್ರ ಸ್ವಚ್ಛತೆ, ಎಲ್ಲ ಕಡೆ ಸ್ವಚ್ಛವಾಗಿಡುವಂಥ. ನಮ್ಮಲ್ಲಿ ಒಬ್ಬರು ದಾವಣಗೆರೆಯಲ್ಲಿ ಒಬ್ಬರೊಂದು ಸ್ವಚ್ಛತಾ ಆಂದೋಲನ ಅಂತ ಪ್ರಾರಂಭ ಮಾಡಿದರು. ಅವ್ರು ಏನು ಮಾಡೋದು ಅಂದರೆ, ತಮ್ಮ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಆಮೇಲೆ ಅವರ ಕಂಪೌಂಡ್ ಎಷ್ಟು ರಸ್ತೆ ಇದಿದೆ, ಅದು ರಸ್ತೆಯನ್ನು ದಿನಾ ಬೆಳಗಾತೆ ಅಂತ ಗುಡಿಸ್ತಿದ್ರು. ಅವರ ಉದ್ದೇಶ ಏನಿತ್ತು, ತಾನು ಗುಡಿಸುವುದನ್ನು ನೋಡಿ ಆಚೆ ಮನೆಯವರು ಗುಡಿಸಿದರೆ, ಈಚೆ ಮನೆಯವರು ಗುಡಿಸಿದರೆ ಇಡೀ ರಸ್ತೆ ಸ್ವಚ್ಛ ಆಯ್ತಲ್ಲ. ಇದು ಜನರಲ್ಲಿ ಇದು ರೂಢಿ ಮಾಡೋಣ ಅಂತ ಅವರಿಗೇನೋ ಒಂದು ಹುಚ್ಚು ಕಲ್ಪನೆ ಬಂತು. ಸ್ವಚ್ಛ ಮಾಡಲಿ ಶುರು ಮಾಡಿ. ಆಚೆ ಮನೆಯವರು ಈಚೆ ಮನೆಯವರು ತಾವು ರಸ್ತೆಯನ್ನು ಸ್ವಚ್ಛ ಮಾಡಲಿಕ್ಕೆ ಬರಲಿಲ್ಲ ಇವರು ಮಾಡುವುದನ್ನು ನೋಡಿ, ಆದರೂ ಮಾಡ್ತಾಯಿದ್ರು. ಕಡೆ ಜನರು ಏನು ಮಾಡಿದ್ರು, ತಮ್ಮ ಮನೆ ಕಸ ಎಲ್ಲ ಇವ್ರ ಮನೆ ಬಾಗಿಲು ತಂದು ಹಾಕ್ಲಿಸ್ ಮಾಡಿ. ಯಾಕಂದರೆ ಇವ್ರು ಸ್ವಚ್ಛ ಮಾಡ್ತಾರಲ್ಲ ಹೇಗೋದು. ಇವ್ರು ನೋಡಿದ್ರು ಈ ಜನಕ್ಕೆ ಏನು ಮಾಡಿದರೂ ಬುದ್ಧಿ ಬರೋಲ್ಲ, ಇನ್ನು ನಾನು ರಸ್ತೆ ಸ್ವಚ್ಛ ಮಾಡೋಲ್ಲ ಅಂತ
ಬಿಟ್ಟ ಮೇಲೆ ಪಕ್ಕದ ಮನೆಯವರ ಕಂಪ್ಲೇಂಟ್, ನಾವು ಕಸ ಹಾಕಿದ್ದೇವೆ ಯಾಕೆ ತೆಗಿಲಿಲ್ಲ ನೀವು. ಇದು ನಮ್ಮ ಬುದ್ಧಿ. ಯಾವ ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟು ಹೋಗಿದೆ ನಮ್ಮ ಮೆಂಟ್ಯಾಲಿಟಿ. ಬಹಳ ವಿಚಿತ್ರ. ಅಂದರೆ ಸ್ವಚ್ಛತೆ ಅನ್ನೋದು ಹೀಗೆ, ನಮ್ಮ ಮನೆ ಎದುರು ಸ್ವಚ್ಛ ಇರಬೇಕು, ನಮ್ಮ ಮನೆ ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಬಟ್ಟೆ ಸ್ವಚ್ಛ ಇರಬೇಕು, ಎಲ್ಲಕ್ಕಿಂತ ನಾವು ಸ್ವಚ್ಛ ಇರಬೇಕು. ಅದಿಲ್ಲದೆ ಇದು ಎಲ್ಲ ಸ್ವಚ್ಛ ಇದೆಯೇನು ಉಪಯೋಗ. ನಾವು ಸ್ವಚ್ಛ ಇರೋದು ಸ್ವಚ್ಛವಾದ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ತುಂಬಿ ನಾವು ಎಷ್ಟು ನೀರು ಹೊಯ್ಕೊಂಡು ಪೂಜೆ ಮಾಡಿದರೂ ಏನೂ ಉಪಯೋಗ. ಅದನ್ನು ಕೃಷ್ಣ ಹೇಳೋದು ಅಂತರಂಗ ಶುದ್ಧಿ, ಅದು ಬಹಳ ಮುಖ್ಯ. ಅದನ್ನು ಶುಚಿ, ಯಾವಾಗಲೂ ನಿನ್ನ ಅಂತರಂಗ ಶುದ್ಧವಾಗಿರಲಿ. ಒಂದು ತಮಾಷೆ ಗೊತ್ತುಂಟ, ಅಂತರಂಗವು ನಮಗೆ ಹೊರಗಿಂದ ಶುದ್ಧಿ ಮಾಡಲಿಕ್ಕೆ ಗೊತ್ತಿದೆ. ಯಾಕೆಂದರೆ ಅದಕ್ಕೆ ಏನೇನೋ ಸಾಮಾನುಗಳಿವೆ ಸ್ವಚ್ಛ ಮಾಡಲಿಕ್ಕೆ. ನೀರಿದೆ, ಅಂಗಡಿಯಲ್ಲಿ ಕ್ಲೀನಿಂಗ್ ಬೇಕಾದಂಥದ್ದು ಡೆಟಾಲ್ ಸಿಗುತ್ತೇವೆ, ಏನೋ ಸೋಪು ಪೌಡರು, ಏನೇನೋ ಪೌಡ್ರುಗಳು ಏನೇನೋ ಎಲ್ಲ ಸಿಗ್ತವೆ. ಅಂತರಂಗ ತೊಳಿಲಿಕ್ಕೆ ಯಾವ ಸೋಪು ಅಂತ ಗೊತ್ತಿರಲಿಲ್ಲ, ನಾವು ಅದನ್ನು ತೊಳೆಯೋದು ಬಿಟ್ಟುಬಿಟ್ಟಿದ್ದೀವಿ. ಅದು ಕೃಷ್ಣ ಹೇಳ್ತಾನೆ, ಈ ಹೊರಗಿನದ್ದನ್ನು ತೊಳೆದರೆ ಅದು ಮತ್ತು ಕೊಳೆ ಆಗ್ತಾನೇ ಇರುತ್ತೆ, ದಿನಾ ತೊಳಿಬೇಕು. ಅಷ್ಟು ತೊಳೆದರೂ ಮನಸ್ಸು ಸ್ವಚ್ಛ ಆಗೋದಿಲ್ಲ. ಆದರೆ ಮನಸ್ಸು ಸ್ವಚ್ಛ ಆಗುವುದರ ಕಡೆಗೆ ನೀವು ಗಮನ ಕೊಟ್ಟರೆ, ಒಮ್ಮೆ ಮನಸ್ಸು ಸ್ವಚ್ಛ ಆಗಿಬಿಟ್ರೆ ಮತ್ತು ಪಕ್ಕ ಕೊಳೆ ಆಗೋದಿಲ್ಲ. ಅದಕ್ಕೆ ದಿನ ತೊಳೆಯುವುದು ಅಗತ್ಯ ಇಲ್ಲ. ಅದು ಸ್ವಚ್ಛ ಮಾಡಿ ಒಂದು ಸರ್ತಿ ನೀವು ಮನಸ್ಸನ್ನು ಸ್ವಚ್ಛ ತಿಳಿಯಾಗಿ ಮಾಡಿಬಿಟ್ರೆ ಮತ್ತೆ ಕೊಳೆ ಬಂದು ಕೊಡುವುದಿಲ್ಲ. ಅದರಲ್ಲಿ ಮಾತು, ಕೆಟ್ಟ ಮಾತುಗಳು ಬಾಯಲ್ಲಿ ಬರ್ತವೆ, ಅಸಭ್ಯವಾದ ಮಾತುಗಳು. ಅದನ್ನು ನಾವು ಬಾಲ್ಯದಿಂದ ಹಾಗೆ ಅಭ್ಯಾಸ ಮಾಡಿದರೆ ಅಂಥ ಮಾತುಗಳೇ ಬಾಯಲ್ಲಿ ಬರ್ತಾ ಇರ್ತವೆ, ಬೇಡವಾದ ಮಾತುಗಳೇ. ನಾವು ಅಂಥ ಮಾತನ್ನು ಆಡಬಾರ್ದು ಅಂತ ಬಾಲ್ಯದಲ್ಲೇ ಮಕ್ಕಳಿಗೆ ಅಭ್ಯಾಸ ಮಾಡಿಸಿಬಿಟ್ರೆ ಬಾಯಿ ತಪ್ಪಿ ಕೂಡ ಕೆಟ್ಟ ಮಾತು ಬಾಯಲ್ಲಿ ಬರೋಲ್ಲ. ಅಂದ ಮನಸ್ಸಿನ ಶುದ್ಧಿ ಮತ್ತು ಮಾತಿನ ಶುದ್ಧಿ ಉಂಟಲ್ವ, ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಅದು ಪರ್ಮನೆಂಟ್. ಅದು ಈ ಬಾಹ್ಯ ಶುದ್ಧಿ ದಿನ ತೊಳೆದ್ರೂ ಮತ್ತು ವಾಸನೆ ಬರ್ತಾ ಇರುತ್ತೆ. ಹಾಗಾಗಿ ಕೃಷ್ಣ ಹೇಳೋದು, ಶುದ್ಧವಾದ ಮಾತು ಇರಲಿಯಪ್ಪ, ಏನೇನೋ ಮಾತಾಡಬೇಡ, ತಲೆ ಕೆಟ್ಟು ಮಾತುಗಳನ್ನು ಆಡಬೇಡ. ಯೋಚನೆ ಮಾಡಿ ಯಾವ ಮಾತು ಎಲ್ಲಿ ಎಷ್ಟು ಆಡಬೇಕೋ ಅಷ್ಟೇ ಪ್ರಮಾಣದಲ್ಲಿ. ಅದು ಆ ಮಾತಿನ ಹಿಂದೆ ಯಾವುದೇ ಒಂದು ರಾಗ, ದ್ವೇಷ, ಅಸಹನೆ, ಅಸೂಯೆ, ನಂಜು ಏನೂ ಇಲ್ಲದೆ ಇರಲಿ. ಆಮೇಲೆ ಅದೇ ರೀತಿ ಶುದ್ಧವಾದ ಮನಸ್ಸು, ಯಾರ ಬಗ್ಗೆಯೂ ಕೆಟ್ಟ ಭಾವನೆ, ಅವರು ಹಾಳಾಗಿ ಹೋಗಬೇಕು. ಕೆಲವರು ಹೇಳೋದುಂಟು, ದೇವ್ರ ಹತ್ರ, ಸ್ವಾಮಿ ದೇವರೇ ಅವರು ಹಾಳಾಗಿ ಹೋದರೆ ನಾನು ರಂಗಪೂಜೆ ಮಾಡಿಸ್ತೇನೆ. ಏನು ದೇವರಿಗೆ ಒಂದು ಸಂತೋಷ, ಯಾರೋ ಹಾಳಾಗ ದೇವರಿಗೆ ರಂಗಪೂಜೆ ಮೇಲೆ ಆಸೆ. ಹೀಗೆ ಯಾವುದೇ ಒಂದು ಕೆಟ್ಟ ಭಾವ, ಇನ್ನೊಬ್ಬರಿಗೆ ಅನಿಷ್ಟ ಚಿಂತನೆ ಮಾಡುವ, ಕೆಟ್ಟ ಯೋಚನೆ ಮಾಡುವ ಮನಸ್ಸು ಬೇಡ. ಶುಚಿ, ಇದು ಕೃಷ್ಣ ಹೇಳ್ತಕ್ಕಂಥ ಶುಚಿತ್ವ. ಒಳಗಿನ ಅಂತರಂಗ ಶುದ್ಧಿ ಎನ್ನುವುದು ಸಾಧಕನಿಗೆ ಬಹಳ ಮುಖ್ಯ. ಅದು ಇಲ್ಲದೆ ನಮಗೆ ಏನಾಗಿದೆ ಅಂದರೆ, ನಾವು ಇದನ್ನು ಹೇಳಿಕೊಡೋದಿಲ್ಲ ಮಕ್ಕಳಿಗೆ. ಮಕ್ಕಳ ತಪ್ಪಲ್ಲ. ಮಕ್ಕಳಿಗೆ ಮಡಿ ಅಂತಂದರೆ ನೀರು ಹೊಯ್ಕೊಳ್ಳೋದು, ಒಬ್ಬರನ್ನ ಮುಟ್ಟದೆ ಕುಪ್ಪಳಿಸಿ 2 ಫೀಟ್ಗೊಮ್ಮೆ ಹಾರುವುದು, ಇದೇ ಮಡಿ. ಒಳಗಿಂದ ಒಂದು ಮಡಿ ಮಾಡಬೇಕು ನಾವು ಮಕ್ಕಳಿಗೆ ಹೇಳಿದ್ದೇ ಇಲ್ಲ. ಹೆಂಗೆ ಗೊತ್ತಾಗಬೇಕು ಮಕ್ಕಳಿಗೆ? ಗೊತ್ತೇ ಇಲ್ಲವಪ್ಪ, ಇದೇ ಮಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾವೆ. ಆದರೆ ನಿಜವಾದ ಮಡಿಯಿಂದ ಹೇಳಿದ್ನಲ್ಲ, ಬೇರೆ ಶಬ್ದ ಇಲ್ಲ ಸಂಸ್ಥೆಯಲ್ಲಿ. ಮಡಿಯಿಂದ ಸ್ವಚ್ಛತೆ. ಯಾವ ಸ್ವಚ್ಛವಾದ ಮನಸ್ಸು, ಪ್ಯೂರ್ ಮೈಂಡ್, ಅನ್ಪೊಲ್ಯೂಟೆಡ್ ಮೈಂಡ್. ಅಫ್ಕೋರ್ಸ್ ಇಟ್ ಈಸ್ ಇಂಪಾಸಿಬಲ್. ಮನಸ್ಸು ಕೊಳೆಯಾಗದೇ ಇರುವಂತೆ ಕಾಪಾಡೋದು ಬಹಳ ಕಷ್ಟ. ಸಾಧ್ಯ ಆದಷ್ಟು ಸ್ವಚ್ಛವಾಗಿರಬೇಕು. ಕೆಟ್ಟ ಯೋಚನೆಗಳು ಬರದಂತೆ ಜಾಗ್ರತೆ ವಹಿಸಬೇಕಷ್ಟೆ. ಮತ್ತು ಕೆಲವೊಮ್ಮೆ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬಂದರೂ ಅದನ್ನು ಹೊರಕ್ಕೆ, ಅದಕ್ಕೆ ವಿಡ್ರಾವಲ್ ಅಂತ. ಒಂದು ನಾವು ಧ್ಯಾನ ಮಾಡುವಾಗ ಮೊದಲು ಪ್ರತ್ಯಾಹಾರ ಅಂತ ಉಂಟಲ್ಲ, ಅದು ಶುಚಿ ಮಾಡ್ತಕ್ಕಂಥ, ಕೊಳೆ ತೊಳೆಯುವಂಥ ಪ್ರೋಸೆಸ್ ಅದು. ಕೆಲವರು ಹೇಳ್ತಾರೆ, ಒಬ್ಬರು ಬಂದಿದ್ದರು ನನ್ನ ಹತ್ರ. ಅವ್ರದ್ದು ಸಮಸ್ಯೆ ಏನು ಅಂದರೆ, ನಾನು ಧ್ಯಾನಕ್ಕೆ ಅಂತ ಕೂಡುವಾಗ ಏನೇನೋ ಕಾಣುತ್ತೆ, ಏನೇನೋ ರೂಪಗಳು, ಭಯಾನಕವಾದ ರೂಪಗಳು. ಕೆಲವರು ಹೇಳಿದ್ರು ಬುಸುಗುಡುವ ಹಾವು ಕಾಣುತ್ತೆ. ಹೀಗೆಲ್ಲ ಆಗುತ್ತೆ. ಅದು ಬೇರೆ ಬೇರೆ ರೀತಿಯಿಂದ ಆಗುತ್ತೆ. ಅಂದರೆ ಏನೋ ಒಂದು ಒಳ್ಳೆಯ ವಿಷಯ ಯೋಚನೆ ಮಾಡಬೇಕು ಅಂತ ಕೂತರೆ ಏನೇನೋ ರೂಪಗಳು ಕಾಣ್ತವೆ, ಭೀಕರವಾದ ರೂಪಗಳು, ಬುಸುಗುಡುವ ಹಾವು, ಅದೆಲ್ಲ ಕಾಣುತ್ತೆ ಅಂತ. ಅದು ಕಾಣ್ಬೋದು. ಅಥವಾ ಭೀಕರವೇ ಕಾಣಬೇಕಾಗಿಲ್ಲ, ಸುಂದರವಾದಂಥ ಹುಡುಗಿಯರು ತಮ್ಮ ಕಣ್ಣು ಮುಚ್ಚಿ ದೇವರನ್ನು ಧ್ಯಾನ ಮಾಡಿದ್ರೆ ಹುಡುಗಿಯರು ಕಾಣಲಿಕ್ಕೆ ಏನೋ ಕಾಣ್ಬೋದು. ಒಟ್ಟಿಗೆ ದೇವರು ಒಂದು ಬಗೆ ಬಿಟ್ಟು ಇನ್ನೇನೇನೋ ಕಾಣುತ್ತೆ. ಅದು ಯಾಕೆ ಕಾಣುತ್ತೆ ಅಂದರೆ, ಅದು ನಾನು ಹುಡುಗರ ಪರವಾಗಿ ಹೇಳೋದು. ಹುಡುಗಿಯರು ಧ್ಯಾನಕ್ಕೆ ಕೂತ್ರೆ ಹುಡುಗರು ಕಾಣ್ಬೋದು, ಹುಡುಗರು ಧ್ಯಾನಕ್ಕೆ ಕೂತ್ರೆ ಹುಡುಗಿಯರು ಕಾಣ್ಬೋದು. ಇದೆಲ್ಲ ದೇವರು ಕಾಣೋದು ಬಿಟ್ಟು ಏನೇನೋ ಯಾಕೆ ಕಾಣುತ್ತೆ ಅಂದರೆ, ನಮ್ಮ ಒಳಗೆ ಏನಿದೆಯೋ ಅದೇ ಕಾಣೋದು. ಇದು ಮೊದಲು ಗೊತ್ತಿರಬೇಕು ನಮಗೆ.
ಇದು ಒಳಗಿನಿಂದ ನಾವು ಕ್ಲೀನಿಂಗ್ ಪ್ರೊಸೆಸ್ ಮಾಡದೆ ಕೂತ್ಬಿಟ್ಟಿದ್ದೇವೆ ಮೆಡಿಟೇಷನ್ಗೆ. ಒಳಗಿದ್ದದ್ದು ಹೊರಗೆ ಬಂತು, ಒಳಗೆ ತುಂಬಿಕೊಂಡದ್ದು ಯಾವ ಹುಡುಗ ಯಾವುದೋ ಹುಡುಗಿಯನ್ನು ಒಳಗೆ ತುಂಬಿಕೊಂಡಿದ್ದಾನೆ ದೇವರನ್ನಲ್ಲ, ಅದೇ ಹೊರಗೆ ಬಂತು ಧ್ಯಾನ ಕೂತಾಗ. ಹಾಗೆ ಯಾವುದನ್ನು ನಾವು ತಲೆ ಒಳಗೆ ತುಂಬಿಸಿಕೊಂಡಿದ್ದೇವೆ ಮೆಡಿಟೇಷನ್ನಲ್ಲಿ ಅದು ಹೊರಗೆ ಬರುತ್ತೆ. ಅದರಿಂದ ಅದು ಹೊರಗೆ ಬಂದಾಗ ಅಯ್ಯೋ ಅದೆಲ್ಲ ಬರುತ್ತೆ ಬರಬಾರ್ದು ಅಂತ ಹೇಳ್ಬಿಡಿ, ಒಳಗೆ ಕೂತ್ಬಿಡುತ್ತೆ. ಅದು ಹೋಗಲಿ, ಸಂತೋಷ, ಬಾಪ ಬಾ ಹೋಗು ದಯಮಾಡಿಸಿ ಎಲ್ಲ ಹೊರಗೆ ಹೋಗಲಿ, ಆಮೇಲೆ ಭಗವಂತ ಕಾಣ್ತಾನೆ. ಸೊ ಇದು ಈ ನಮಗೆ ಅನ್ವಾಂಟೆಡ್ ಫಾರ್ಮ್ಸ್ ಕಾಣುತ್ತಲ್ಲ, ಅದೆಲ್ಲ ನಮ್ಮ ಮನಸ್ಸಿನ ಒಳಗೆ ನಾವು ಮೊದಲು ತುಂಬಿಸಿರ್ತಕ್ಕಂಥ ಕೆಟ್ಟ ಭಾವನೆಗಳು ಅಥವಾ ಏನೇನೋ ಅದೆಲ್ಲ ಹೊರಗೆ ಬರ್ತದೆ. ಇದು ಕ್ಲೀನಿಂಗ್ ಪ್ರೊಸೆಸ್. ಅದು ಎಲ್ಲ ಬರಲಿ, ಅದು ಅನ್ವೈಂಡ್ ಆಗಲಿ, ಎಲ್ಲ ಒಳಗೆ ವೈಂಡ್ ಆಗಿ ಎಲ್ಲ ಸುತ್ತ ಹಾಕೊಂಡಿದೆ, ಎಲ್ಲ ಅನ್ವೈಂಡಿಂಗ್ ಪ್ರೊಸೆಸ್. ಅದು ಎಲ್ಲ ಹೊರಗೆ ಬರಲಿ. ಬಂದ ಮೇಲೆ ಭಗವಂತ ಒಳಗಿದ್ದವರೆಲ್ಲ ಹೋದರು, ಇನ್ನು ಬಾ ಇದು ಮಡಿ. ಹೀಗೆ ಒಳಗೆ ತುಂಬಿರುವಂಥ ಏನೇನೋ ಇದೆಯಲ್ಲ ಅದನ್ನೆಲ್ಲ ಹೊರಕ್ಕೆ ಕಳಿಸದೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ. ಇದು ಮಡಿ. ಈ ಶುದ್ಧತೆ ಅಂತರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ ಇದೇ. ನೋಡಿ, ಒಂದು ಮಾತು ಬರ್ತದೆ, ಆ ಮಾತಿಗೆ ಏನರ್ಥ? ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ನೀವು ಸ್ನಾನ ಮಾಡಿದರೆ ಹೊರಗಿನಿಂದ ಕೂಡ ಪೂರ್ತಿ ಸ್ವಚ್ಛ ಆಗ್ತಿರೋಲ್ಲೋ ಗೊತ್ತಿಲ್ಲ, ಆದರೆ ಭಗವಂತನನ್ನು ಸ್ಮರಣೆ ಮಾಡಿದರೆ ಒಳಗಿನಿಂದ ಸ್ವಚ್ಛ ಆಗ್ತೀರಿ, ಹೊರಗಿನಿಂದ ಸ್ವಚ್ಛ ಆಗ್ತೀರಿ ಅಂದರು. ಸ್ನಾನ ಮಾಡಿದರೆ ಆಗದ ಸ್ವಚ್ಛತೆ ಭಗವಂತನ ಸ್ಮರಣೆಯಿಂದ ಆಗತ್ತೆ. ಅಂದರೆ ಮೂಲಭೂತವಾಗಿ ನಾನು ಸ್ವಚ್ಛವಾಗಿದ್ದೇನೆ ಅನ್ನತಕ್ಕಂಥ ಒಂದು ಫೀಲಿಂಗ್ ಉಂಟಲ್ಲ, ಅದು ಬರೋದು ಮುಖ್ಯ. ಕೆಲವರು ಏನಾಗುತ್ತೆ ಅಂದರೆ ಅಷ್ಟೂ ಹೊಯ್ಕೊಂಡು 50 ಕೊಡ ನೀರು ಹೊಯ್ಕೊಂಡು ಎಲ್ಲ ಹಾದಿ ಉದ್ದಕ್ಕೆ ನೀರು ಹೊಯ್ಕೊಂಡು ಕಡೆಗೆ ಹೋಗಿ ದೇವರನ್ನು ಕೂತಾಗ ಏನೋ ಮೈಲಿಗೆ ನೆರಳು ತಾಗದಾಗ ಆಯಿತು, ಮೈಲಿಗೆ ಆಯಿತು ಏನೋ ಅಂತ. ಅಂದರೆ ಇಡೀ ದಿವಸವೂ ಮೈಲಿಗೆಯೇ ತಲೆ ಒಳಗಿರೋದು, ಮಡಿ ಬರುವುದೇ ಇಲ್ಲ ಅವರು. ಹೊರಗಿಂದ ಇಷ್ಟು ಮಾಡಿದ ಮೇಲೂ ಮನಸ್ಸಿನಲ್ಲಿ ಮೈಲಿಗೆಯೇ ಕಾಡ್ತಾ ಇರುತ್ತೆ. ಅದಕ್ಕೆ ಮೈಲಿಗೆ ಕಾಡಬಾರ್ದು, ಮಡಿ ಕಾಡಬೇಕು ನಮ್ಮನ್ನು. ನಾನು ಭಗವಂತನ ಸ್ಮರಣೆ ಮಾಡಿದಾಗ ಬರತಕ್ಕ ಕನ್ವಿಕ್ಷನ್ ಉಂಟಲ್ಲ, ನಾನು ಭಗವಂತನ ಸ್ಮರಣೆ ಮಾಡಿದ್ದೇನೆ, ನಾನು ಶುದ್ಧ. ಈ ಕನ್ವಿಕ್ಷನ್ ಬಂದುಬಿಟ್ರೆ ನಿಮ್ಮನ್ನು ಯಾರು ಮೈಲಿಗೆ ಮಾಡಲಿಕ್ಕೆ ಆಗೋದು, ಯಾರು ಮುಟ್ಟಿದ್ರೂ ಏನೂ ಅನಿಸೋದಿಲ್ಲ ನಿಮಗೆ. ಯಾಕೆಂದರೆ ಭಗವಂತನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ, ಯಾರು ಮೈಲಿಗೆ ಮಾಡೋದು ಸಾಧ್ಯ? ನನ್ನ ಮನಸ್ಸಿನಲ್ಲಿ ಭಗವಂತ ಕೂತಿದ್ದಾನೆ, ಯಾರ ಮೈಲಿಗೆ ಮಾಡುವನು ನನ್ನನ್ನು? ಈ ಕನ್ವಿಕ್ಷನ್ ಬರಬೇಕು ನಮಗೆ. ಏನಾಗಿದೆ ಅಂದರೆ ಏನು ಮುಟ್ಟಿದ್ರೂ ಮೈಲಿಗೆ ಆಗತ್ತೆ, ಆದರೆ ಏನು ಮುಟ್ಟಿದ್ರೂ ಮಡಿ ಆಗೋಲ್ಲ ನಾವು. ಯಾಕೆಂದ್ರೆ ನಮ್ಮಲ್ಲಿ ತುಂಬಿರೋದೇ ಮೈಲಿಗೆ. ಪ್ರತಿಯೊಂದು ಅದು ಮೈಲಿಗೆ ಆಯಿತು, ಇದು ಮಡಿ ಯಾವುದಾಯ್ತು ಹೇಳ್ರಿ? ಇಲ್ಲೇ ಇಲ್ಲ ನಮ್ಮ, ಅದಕ್ಕೆ ಪ್ರೊಸೆಸ್ಸೇ ಇಲ್ಲ ಮಡಿ ಆಗಲಿಕ್ಕೆ. ಬರೇ ಮೈಲಿಗೆ ಆಗಲಿಕ್ಕೆ ಪ್ರೊಸೆಸ್ ಇದೆ. ಅದು ಮುಟ್ಟಿದ್ರಿಂದ ಮೈಲಿಗೆ ಆಯಿತು, ಅಲ್ಲಿ ಹೋದ್ರಿಂದ ಮೈಲಿಗೆ ಆಯಿತು. ನಾ ಹೇಳೋದು ನೋಡಿ, ತೀರ್ಥ, ಅಯ್ಯೋ ತೀರ್ಥ ಮೈಲಿಗೆ ಆಯಿತು, ತೀರ್ಥಕ್ಕೆ ನೀರು ಹಾಕಿಬಿಟ್ರೆ ಅದು ನೀರು ಆಯಿತು. ಅಂದರೆ ನಮಗೆ ತೀರ್ಥ ಯಾವುದಕ್ಕಾದರೂ ತೀರ್ಥ ಹಾಕಿ ಮಡಿ ಮಾಡೋದಿಲ್ಲ ನಾವು. ಆದರೆ ತೀರ್ಥಕ್ಕೆ ನೀರು ಹಾಕಿ ಮೈಲಿಗೆ ಮಾಡಿ, ಅದು ತೀರ್ಥ ಮೈಲಿಗೆ ಆಗುತ್ತೆ ಹೊರತು ತೀರ್ಥ ಯಾವುದನ್ನು ಮಡಿ ಮಾಡೋದೇ ಇಲ್ಲ. ನಮಗೆ ಬರೇ ಮೈಲಿಗೆ ನಮ್ಮ ತಲೆಯೊಳಗೆ ತುಂಬಿಬಿಟ್ಟಿದೆ. ಅಂದರೆ ನಾನು ಯಾವುದನ್ನು ಸಂಪ್ರದಾಯವನ್ನು ಟೀಕೆ ಮಾಡ್ತೇನೆ, ಬೈತೀನಿ, ಅಥವಾ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಾನು ಹೇಳ್ತಾ ಇರೋದೇನು ಅಂದರೆ, ಅಂತರಂಗ ಶುದ್ಧಿ ಇಲ್ಲದ ಈ ಹೊರಗಿನ ಮಡಿ ಅದು ನಾಟಕ ಕಂಪನಿ ಆಗುತ್ತೆ ಅಂತ. ಅದು ನಿಜವಾದ ಶುದ್ಧಿ ಅಲ್ಲ ಅಷ್ಟೇ. ನನಗೆ ಬಹಿರಂಗ ಶುದ್ಧಿಯ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ಸ್ವಚ್ಛತೆ ಬೇಕು. ಆದರೆ ಅಂತರಂಗ ಶುದ್ಧಿಗೆ ನಾವು ಒತ್ತು ಕೊಡದೇ ಇದ್ದಾಗ ಇದು ಬರೀ ನಾಟಕ ಆಗೋದಿಲ್ವಾ? ಅದು ನಾವು ನಮ್ಮ ಮಕ್ಕಳಿಗೆ ಮಡಿ ಅಂದರೆ ಏನು ಅಂತ ಹೇಳಿ ಕೂಡ ಮೊದಲು ಮನಃಶುದ್ಧಿಗೆ ಒತ್ತು ಕೊಟ್ಟು ಹೇಳಬೇಕು. ಅದನ್ನು ಹೇಳೋದಿಲ್ಲ ನಾವು. ಮಡಿ ಮಾಡೋದು ಅಂದರೆ ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಒಣಗಿದ ಬಟ್ಟೆ ಯಾರನ್ನು ಮುಟ್ಟದೆ ಹಾರ್ತಾ ಇರೋದು ಮಡಿ ಅಂತ ಅನ್ನುವಂಥ ಕಲ್ಪನೆ, ಅದು ಮಡಿ ಹೌದು, ಅಷ್ಟೇ ಅಲ್ಲ ಅನ್ನೋ ಎಚ್ಚರ ನಮಗೆ. ಮನಸ್ಸು ಕೊಳೆಯಾಗಿರುವ ತನಕ ನಾವು ಎಷ್ಟು ಮಿಂದರು, ಎಷ್ಟು ಮಡಿ ಉಟ್ಟರೂ ಮಡಿ ಆಗೋದು. ಅದು ಕೃಷ್ಣ ಶುಚಿಹಿ, ಸ್ವಚ್ಛವಾಗೋದು. ಮನಸ್ಸು ಸ್ವಚ್ಛವಾಗಲಿ. ಸದಾ ಒಳ್ಳೆಯದನ್ನು ಯೋಚಿಸು, ಒಳ್ಳೆಯದನ್ನು ಆಡು. ಅದೇ ಮಡಿಯಾಗುವ ವಿಧಾನ ಏನು ಗೊತ್ತುಂಟ? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನಾವು ಒಳ್ಳೆಯದನ್ನು ನೋಡೋಣ, ಒಳ್ಳೆಯದನ್ನು ಕೇಳೋಣ, ಒಳ್ಳೆಯದನ್ನು ಆಡೋಣ, ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಯೋಚಿಸೋಣ. ಇದು ಜೀವನದ ಮಡಿ. ಅದಕ್ಕೆ ನೋಡಿ, ಭಗವಂತನ ಸ್ಮರಣೆಗಿಂತ ಮಿಗಿಲಾದ ಕ್ಲೀನಿಂಗ್ ಪ್ರೊಸೆಸ್ ಇಲ್ಲ. ಯಾಕೆಂದರೆ ಅದರಲ್ಲಿಯೂ ಒಂದು ತಮಾಷೆ ಇದೆ, ನೀವು ಗಮನಿಸಿ. 2 ಶ್ಲೋಕ ಇದೆ ಮಡಿಯ ಬಗ್ಗೆ, ಹೆಚ್ಚು ಪ್ರಸಿದ್ಧವಾದ್ದು. ಒಂದು ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ.
ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಇನ್ನೊಂದು ಅತಿನೀಲ ಘನಶ್ಯಾಮಂ ನಳಿನಾಯತಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೈನ ಸ್ನಾತೋ ಭವಾಮ್ಯಹಂ ಅಂತ. ಎರಡು ಶ್ಲೋಕದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕು. ಹೇಗೆ? ಒಂದು ವಿಶಿಷ್ಟವಾದ ಶಬ್ದ ಇದೆ, ಅದನ್ನು ನೀವು ಗಮನಿಸಬೇಕು. ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಒಂದು ವಿಶಿಷ್ಟವಾದ ನಾಮಧೇಯ ಇದೆ. ಭಗವಂತನನ್ನು ಸ್ಮರಣೆ ಮಾಡು, ಕೃಷ್ಣನನ್ನು ಸ್ಮರಣೆ ಮಾಡು, ನಾರಾಯಣನನ್ನು ಸ್ಮರಣೆ ಮಾಡು, ಹರಿಸ್ಮರಣೆ ಮಾಡು ಅಂತ ಹೇಳೋದಿಲ್ಲ, ಪುಂಡರೀಕಾಕ್ಷ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಆ ಶಬ್ದದಲ್ಲಿ ಒಂದು ವಿಶೇಷ ಇದೆ. ನೀನು ಸ್ಮರಣೆ ಮಾಡಿದರೆ ನೀನು ಸ್ನಾನ ಮಾಡ್ತೀಯಾ? ನೀನು ಸ್ನಾನ ಮಾಡಿದ ಫೀಲಿಂಗ್ ಬರುತ್ತೆ ನಿನಗೆ. ಅದು ಹೇಗೆ? ಇದು ಒಂದು ಮತ್ತೆ ಮಾನಸಿಕವಾದ ಸ್ನಾನ. ಹೇಗೆ ಗೊತ್ತಾ? ಪುಂಡರೀಕಾಕ್ಷ ಅನ್ನೋ ಶಬ್ದ ಏನನ್ನು ಹೇಳುತ್ತೆ? ತಾವರೆಯಂತೆ ಅರಳುಗಣ್ಣಿನವ ಅಂತ. ಪುಂಡರೀಕ ಅಂದರೆ ತಾವರೆ ಹೆಸರು, ಕೆಂದಾವರೆ. ಕೆಂದಾವರೆಯ ಹೆಸಳಿನಂತೆ ನಸೆಯಾದ ಅರಳು ಕಣ್ಣು. ತಾವರೆಯದ್ದು ಕ್ವಾಲಿಟಿ ಎರಡು, ಒಂದು ನಸೆ, ಮತ್ತೊಂದು ಅರಳಿ ಹೀಗೆ ವಿಶಾಲವಾದ ಕಣ್ಣು, ಮತ್ತೊಂದು ನಸೆಯಾದ ಕಣ್ಣು. ಮೂರನೇ ಗುಣ, ಅದಕ್ಕೆ ಯಾವುದೇ ಕೊಳೆ ಅಂಟದ ಕಣ್ಣು. ಗಮನಿಸಿ, ನಮ್ಮ ದೇಹದಲ್ಲಿ ಎಲ್ಲಕ್ಕೂ ಕೊಳೆ ಅಂಟುತ್ತೆ. ಕಣ್ಣಿಗೆ ಸೋಪ್ ಹಾಕಿ ತೊಳಿಬೇಕಾಗಿಲ್ಲ, ಅದು ಕೊಳೆ ಆಗುವುದೇ ಇಲ್ಲ. ಅದು ಏನಾದರೂ ಕಸ ಬಿದ್ದರೂ ಕೂಡಲೇ ನೀರು ಇಳಿದು ಅದು ಇಳಿದು ಹೋಗುತ್ತೆ. ಯಾವ ಕೊಳೆಯ ಸ್ಪರ್ಶವೂ ಆಗದೆ, ಎವರ್ ಪ್ಯೂರ್. ಕಮಲದ ಹೆಸಳು ಹಾಗೆ. ಪುಂಡರೀಕ ಕಮಲದ ಹೂವಿನ ಹೆಸಳಿಗೆ ನೀವು ಏನು ಹಾಕಿದ್ರೆ ಜಾರಿ ಹೋಗ್ತಾ ಅದು ಅಂಟಿಕೊಳ್ಳುವುದಿಲ್ಲ. ಅದನ್ನ ಮೂರು ಗುಣಗಳು ತಾವರೆಯದ್ದು ಕಣ್ಣಿನಲ್ಲಿದೆ. ಒಂದು ಅಗಲವಾಗಿರೋದು, ಒಂದು ಏನನ್ನು ಅಂಟಿಸಿಕೊಳ್ಳದೇ ಇರೋದು, ಒಂದು ನಸೆಯಾಗಿರುವುದು. ಅದು ನಸೆಯಾಗಿರುವುದು, ಅಂಟಿಸಿಕೊಳ್ಳದೇ ಇರುವುದು ಕಣ್ಣಿನ ಈ ಎಲ್ಲ ಕಣ್ಣಿನ ಗುಣವೇ. ಈ ಅಗಲವಾಗಿರುವುದು ಉಂಟಲ್ವ, ಅದು ಯಾವಾಗಲೂ ಅಲ್ಲ, ಅಗಲ ಇರುತ್ತೆ. ಅದು ಲಕ್ಷಣವಾಗಿದ್ದ ಕಣ್ಣು ಅಗಲವಾಗಿರುತ್ತೆ. ಅದರ ಜೊತೆಗೆ ನಿಜವಾಗಿ ತುಂಬ ಒಬ್ಬರ ಮೇಲೆ ಖುಷಿಯಾದಾಗ, ಸಂತೋಷ ಆದಾಗ ಕಣ್ಣರಳಿ ನೋಡುವುದು ಅಂತ ಹೇಳ್ತೇವೆ. ಅದು ಆ ಅರಳು ಕಣ್ಣುಂಟಲ್ಲ, ಅದು ಪ್ರಸಾದದ ಸಂಕೇತ, ಅನುಗ್ರಹದ ಸಂಕೇತ. ಪುಂಡರೀಕಾಕ್ಷ ಅಂತ ನೀವು ಯೋಚನೆ ಮಾಡೋ ಏನು ಗೊತ್ತುಂಟಾ? ಭಗವಂತ ನನ್ನ ಮುಂದೆ ನಿಂತಿದ್ದಾನೆ, ನನ್ನ ಮೇಲೆ ಅನುಗ್ರಹ ದೃಷ್ಟಿಯಿಂದ ಕಣ್ಣರಳಿ ನನ್ನನ್ನು ನೋಡ್ತಾ ಇದ್ದಾನೆ. ಇದು ನೀವು ಯೋಚನೆ ಮಾಡಬೇಕು. ಸ್ನಾನ ಮಾಡಿ ಬರೇ ಆ ಶ್ಲೋಕ ಹೇಳಿದ್ರೆ ಮಡಿ ಆಗೋಲ್ಲ, ಈ ಫೀಲಿಂಗ್ ಬೇಕು. ಕೃಷ್ಣ ಭಗವಂತ ಕಣ್ಣರಳಿ ನನ್ನನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾನೆ, ಅವನ ಕಣ್ಣಿನಿಂದ ಹರಿದು ಬಂದ ಅನುಗ್ರಹದ ರಸಧಾರೆಯಿಂದ ನಾನು ಮೀತಾ ಇದ್ದೇನೆ, ಮಿಂದೆ ಮಡಿಯಾಗಿ. ದಿಸ್ ಫೀಲಿಂಗ್ ಮಸ್ಟ್ ಬಿ ದ್ಯಾರ್. ಇದು ಅದಕ್ಕೋಸ್ಕರ ಪುಂಡರೀಕಾಕ್ಷನ ಸ್ಮರಣೆ ಮಾಡಿದರೆ ನಿಮಗೆ ಸ್ನಾನ ಮಾಡಿದ ಫೀಲಿಂಗ್ ಬರಬೇಕು, ಒಳಗೂ ಹೊರಗೂ ನೀರು. ಭಗವಂತನ ಅನುಗ್ರಹದ ರಸಧಾರೆ ಹರಿದು ನಾನು ಸ್ವಚ್ಛ ಆಗಿಬಿಟ್ಟೆ. ಯಾರೀ ಮೈಲಿಗೆ ಮಾಡುವ ನನ್ನನ್ನು ಬರಲಿ, ಧೈರ್ಯ ಇದ್ದರೆ. ಯಾಕೆಂದರೆ ಭಗವಂತನ ಅನುಗ್ರಹದ ಮಡಿ ನಾನು, ಅವನ ಅನುಗ್ರಹದ ಕೃಪಾದೃಷ್ಟಿ ನನ್ನ ಮೇಲೆ ಹರಿದಿದೆ, ನಾನು ಅದರಲ್ಲಿ ಮಿಂದಿದ್ದೇನೆ. ನನ್ನನ್ನು ಮೈಲಿಗೆ ಮಾಡುವ ಶಕ್ತಿಯೇ ಈ ಜಗತ್ತಿನಲ್ಲಿ. ಇದು ಕೃಷ್ಣ ಹೇಳ್ತಕ್ಕಂಥ ನಿರಪೇಕ್ಷ ಶುಚಿ. ನೀನು ಶುಚಿಯಾಗು ಅಂದರೆ ಭಗವಂತನ ಸ್ಮರಣೆಯಿಂದ ಒಳಗೂ ಹೊರಗೂ ಮಡಿಯಾಗಿಬಿಡು. ಯಾರು ಏನು ಮಾಡೋ ಹಾಗಿಲ್ಲ. ಒಂದು ಸರ್ತಿ ಒಬ್ಬರು ನನ್ನ ಹತ್ರ ಒಂದು ಪ್ರಶ್ನೆ ಹಾಕಿದರು. ಅಲ್ರಿ ಆಚಾರ್ಯರೇ, ನೀವು ಭಾರಿ ಉಪನ್ಯಾಸ ಮಾಡ್ತೀರಿ. ಹೌದು, ಭಾರಿ ಉಪನ್ಯಾಸ ಮಾಡ್ತೀರಿ. ಅದು ಭಾರಿ ಉಪನ್ಯಾಸ ಮಾಡಿ ಎಲ್ಲಿ ಯಾರು ಕೊಟ್ಟರು ಮೈಲಿಗೆಲ್ಲೇ ಕುಡಿತೀರಿ ಮಾಡ್ಬೋದಾ? ಹೇಗೆ ನಿಮ್ದು ಎಲ್ಲ ನಾಟಕ ಕಂಪ್ನಿ ಆಯ್ತಲ್ವ, ನಿಮಗೆ ಮಡಿ ಮೈಲಿಗೆ ಇಲ್ಲ, ನೀವೇನು ಉಪನ್ಯಾಸ? ನಾನು ಹೇಳಿದೆ, ನೋಡಿ ಒಂದು ವಿಷಯ, ನಾನು ಏನು ಮಾತಾಡ್ತೇನೋ ಅದನ್ನು ನಂಬ್ತೇನೆ, ನೀವು ಏನು ಮಾಡ್ತೀರೋ ಅದನ್ನು ನಂಬಲ್ಲ, ಅಷ್ಟೇ ವ್ಯತ್ಯಾಸ. ಏನು ಅಲ್ಲ, ನಿಮಗೆ ಈ ಶ್ಲೋಕ ಗೊತ್ತುಂಟಲ್ವ, ಯಸ್ಮರೇತ್ ಪುಂಡರಿ. ನೀವೇನು ಹೇಳೋದು? ನೀವು ಮೈಲಿಗೆಯಲ್ಲಿ ಏನು ಕೂತಿರ್ತೀರಿ, ಹಂಗೆ ಹಾಕ್ಕೊಂಡು ಮೈಲಿಗೆಯಲ್ಲಿ ಇರ್ತೀರಿ, ಏನು ಕೊಟ್ಟರು ತೊಗೋತೀರಿ. ಹೌದಾ? ಆವಾಗ ಮೈಲಿಗೆ ಇರ್ತೇನೆ ನಾನು? ಇಲ್ಲಲ್ಲ, ನಾನು ಪುಂಡರೀಕಾಕ್ಷ ಸ್ಮರಣೆ ಮಾಡಿರ್ತೇನೆ. ಅದು ನಿಮಗೆ ಪುಂಡರೀಕಾಕ್ಷ ಸ್ಮರಣೆ ಮಾಡಿದರೆ ಮಡಿಯಾಗುತ್ತೆ ಅಂತ ಶ್ಲೋಕ ಹೇಳ್ತೀರಿ, ಅದ್ರ ಮೇಲೆ ನಂಬಿಕೆ ಇಲ್ಲ. ನನಗಿದೆ, ಅಷ್ಟೇ ವ್ಯತ್ಯಾಸ. ಅದರಿಂದ ನಾನು ಮೈಲಿಗೆ ಆಗೋ ಸಾಧ್ಯ ಇಲ್ಲಲ್ಲ. ಪುಂಡರೀಕಾಕ್ಷನ ಸ್ಮರಣೆ ಮಾಡ್ತೀನಿ, ತೊಗೋತೀನಿ, ಹೇಗೆ ಮೈಲಿಗೆ ಆಗ್ತೀನಿ? ಆ ಶ್ಲೋಕದಲ್ಲಿ ಉಂಟಲ್ಲ, ಆ ಶ್ಲೋಕದಲ್ಲಿ ಬೇಕಾದಷ್ಟು ಇರುತ್ತೆ. ಇದೆ ನಂಬಲ್ಲ. ಅವರಿಗೆ ಶ್ಲೋಕದ ಮೇಲೆ ನಂಬಿಕೆ ಇಲ್ಲ, ನನಗಿದೆ, ಇಷ್ಟೇ ವ್ಯತ್ಯಾಸ. ಆದ್ದರಿಂದ ನಾನು ಯಾವತ್ತೂ ಎಲ್ಲಿ ಬೇಕಾದ್ರೂ ಮಡಿಯಾಗಬಲ್ಲೆ. ಅವ್ರು ಎಷ್ಟು ಕೊಳದಲ್ಲಿ ಮಿಂದರು, ಯಾವ ನದಿಯಲ್ಲಿ ಮಿಂದರು ಮಡಿಯಾಗಲಾರು. ಯಾಕಂದರೆ ಅವರಿಗೆ ಪ್ರಮಾಣ ವಚನದ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಶಾಸ್ತ್ರದಲ್ಲಿ ಅದು ಶ್ಲೋಕ ಬೇಕಾದಷ್ಟು ಉಂಟು, ಅದನ್ನು ನಂಬಲಿಕ್ಕಾಗತ್ತಾ ಅಂತಾರೆ. ಮತ್ತು ಏನು ನಂಬಿಕೆ ಇವರದು? ಏನು ಫಿಲಾಸಫಿ ಇವರದು? ಭಗವಂತನ ನಾಮಸ್ಮರಣೆಯಿಂದ ನಾನು ಸ್ವಚ್ಛ ಆಗ್ತೇನೆ ಅನ್ನುವ ಕನ್ವಿಕ್ಷನ್ ಇಲ್ಲದೇ ಇದ್ದವರು ಯಾಕೆ ಶಾಸ್ತ್ರ ಓದಬೇಕು? ಇದನ್ನು ಅನಪೇಕ್ಷ ಶುಚಿ. ಆಮೇಲೆ ದಕ್ಷ. ದಕ್ಷ ಅಂದರೆ ಭಗವಂತನನ್ನು ಒಲಿಸಿಕೊಳ್ಳುವ ಜಾಣ್ಮೆ ಇರಬೇಕಪ್ಪ. ಅದಕ್ಕೆ ಏನು ಕಷ್ಟ ಇಲ್ಲ.
ಅದಕ್ಕೆ ಏನು ಅಂದರೆ ಮನಸ್ಸು ಪ್ರವಣ ಆಗಬೇಕಷ್ಟೇ. ಮನಸ್ಸು ಭಗವಂತನ ಕಡೆಗೆ ಹರಿಯ ಕೊಡುವುದಕ್ಕೆ ಆ ದಕ್ಷತೆ ಇರಬೇಕು. ಏನೇನೋ ಮಾಡ್ತಾರೆ ದೇವರನ್ನು ಹೋಲಿಸ್ಕೋಬೇಕು ಅಂತ. ದೈಹಿಕವಾಗಿ ಹೇಳಿದ್ನಲ್ಲ, 1008 ಪ್ರದಕ್ಷಿಣೆ ಬರೋದು, ಮಡಸ್ತಾನೆ ಹಾಕೋದು, ಏನೆಲ್ಲ ಹಿಂಸೆ, ದೈಹಿಕವಾಗಿ ಹಿಂಸೆ ಅನುಭವಿಸ್ತಾರೆ. ಯಾವ್ಯಾವುದೋ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಹೋಗೋದು, ಪಾದಯಾತ್ರೆ ಮಾಡೋದು, ಅದರಿಂದ ಹೆಚ್ಚು ಪುಣ್ಯ ಬರುತ್ತೆ ಅಂತ ಇಡೀ ದೇಹಕ್ಕೆ. ಆಮೇಲೆ ಎಷ್ಟೋ ಉಪವಾಸ ವ್ರತಾದಿಗಳು ಏನೇನೋ ಮಾಡ್ತಾರೆ. ಇಷ್ಟು ಮಾಡಿಯೂ ಅವರು ದೇವರ ಅನುಗ್ರಹಕ್ಕೆ ಪಾತ್ರ ಆಗೋದಿಲ್ಲ. ಯಾಕೆಂದರೆ ಎಲ್ಲವೂ ಬಾಹ್ಯ, ಒಳಗಿನಿಂದ ಏನೂ ಇಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ದೇವರನ್ನು ಹೋಲಿಸಲಿಕ್ಕೆ ಒಂದು ಜಾಣತನ ಬೇಕಯ್ಯ. ನೀನು ಬರೀ ಇಷ್ಟು ವ್ರತಾನುಷ್ಠಾನ ಮಾಡಿದೆ, ಇಷ್ಟು ಉಪವಾಸ ಮಾಡಿದೆ, ಇಷ್ಟು ಚಾಂದ್ರಾಯಣ ಮಾಡಿದೆ, ಇಷ್ಟು ಕೃಚ್ಛ್ರ ಚಾಂದ್ರಾಯಣ ಮಾಡಿದೆ, ಅಲ್ಲಿ ಇಷ್ಟು ಯಾತ್ರೆ ಮಾಡಿದೆ, ನಡ್ಕೊಂಡೇ ಹೋಗಿದ್ದೆ, ಕಾಲೆಲ್ಲ ಸವೆದು ಹೋಯಿತು, ಅಷ್ಟು ಯಾತ್ರೆ ಮಾಡಿದ್ದೇನೆ. ಯಾವ ನಮ್ಮ ಬಾಹ್ಯ ಪ್ರಯತ್ನಕ್ಕೂ ಕೂಡ ದೇವರು ಒಲಿಯೋಲ್ಲ. ದೇವರು ಸಿಗಬೇಕಾಗಿದ್ದರೆ ನಾವು ಒಳಗಿನಿಂದ ಭಗವಂತನ ಕಡೆಗೆ ಹೋಗಬೇಕು. ಒಳಗಿನಿಂದ ಭಗವಂತನನ್ನು ಅರಸ್ತಕ್ಕಂಥ ಪ್ರಯತ್ನ ನಡೀಬೇಕು. ಹೊರಗೆ ನೀವು ಹಿಡ್ಕೊಂಡು ದೇವರನ್ನ ಹುಡ್ಕೊಂಡಿದ್ರೆ ನೀವು ಎಷ್ಟು ದೂರ ಹೋದರೂ ಇನ್ನಷ್ಟು ದೂರ. ದೇವರು ಅಂದರೆ ಒಂಥರ ಹೊರೈಸನ್ ಹಾಗೆ. ನಾವು ಎಷ್ಟು ದೂರ ಹೋಗ್ತೇವೋ ಅಷ್ಟೇ ದೂರ ಇರ್ತಾನೆ ನಾವು. ಮತ್ತು ದೂರ ತರಂ ಎತ್ತು ತದೇವ ಅಂತಿಕ ಅದು ಒಳಗಿಂದ ಹುಡುಕಿದರೆ ನಮ್ಮೊಳಗೇ ಇದ್ದಾನೆ. ಹೊರಗಿಂದ ಹುಡುಕಿದ್ರೆ ಎಷ್ಟು ದೂರ ಹೋದರೂ ಅವ್ನು ಮತ್ತಷ್ಟು ದೂರ. ಅದು ಹೇಗೆ ಅಂದರೆ ಈ ಕೆಲವು ಸಾಹಿತಿಗಳೊಂದು ಉಪಮಾನ ಹೇಳ್ತಾರೆ. ಇಲ್ಲ ಬುದ್ಧಿ ಇಲ್ಲ ಅವಳಿಗೆ, ಆದರೆ ಅವು ಸ್ವಲ್ಪ ಅವುಗಳನ್ನ ದುಡಿಸ್ಬೇಕು. ಅದಕ್ಕೇನು ಮಾಡೋದು ಅಂದರೆ ಅದರ ತಲೆಗೆ ಒಂದು ಕೋಲು ಕಟ್ಬಿಡೋದು, ಇಲ್ಲಿ ಒಂದಿಷ್ಟು ಹುಲ್ಲು ಕಟ್ಟೋದು. ಅದರ ತಲೆಯಲ್ಲಿ ಏನು ಗೊತ್ತುಂಟಾ, ಇನ್ನು 1 ಫೂಟ್ ಮುಂದೆ ಹೋದರೆ ಹುಲ್ಲು ಸಿಗುತ್ತೆ ಅಂತ ಹೋಗ್ತಾನೇ ಇರುತ್ತೆ ಮುಂದೆ. ಅದು ಎಷ್ಟು ಮುಂದೆ ಹೋದ್ರೆ ಅಷ್ಟು ಹೋಗ್ತಾ ಇರುತ್ತೆ ಈ ತಲೆಗೆ. ಅದು ಬುದ್ಧಿ ಇಲ್ಲ ಅದಕ್ಕೆ. ಇನ್ನು 1 ಫೂಟ್ ಹೋದರೆ ಸಿಗುತ್ತೆ, ಇನ್ನೊಂದು ಫೂಟ್ ಹೋದರೆ ಸಿಗುತ್ತೆ ಅಂತ ಹೋಗ್ತಾನೆ ಇರ್ತದೆ. ಕತ್ತೆಯನ್ನು ಕರ್ಕೊಂಡು ಒಮ್ಮೊಮ್ಮೆ ಸತ್ಯಾಗ್ರಹ ಮಾಡಿಬಿಟ್ರೆ ಏನು ಮಾಡಬೇಕು, ತಲೆಗೊಂದು ಹುಲ್ಲು ಕಟ್ಟೋದು. ಇದು ಹಾಗೆ ನಾವು ಇನ್ನೊಂದು ಚೂರು ಮುಂದೆ ಹೋದರೆ ದೇವರು ಸಿಗ್ತಾನೆ. ದೇವರು ಅಷ್ಟೇ ಮುಂದೆ ಹೋಗಿರ್ತಾನೆ. ನಾವು ಎಷ್ಟು ಮುಂದೆ ಹೋಗಿರ್ತೇವೋ ಅಷ್ಟೇ ಅವರು ಮುಂದೆ ಹೋಗಿರ್ತಾನೆ. ಒಬ್ಬ ಆಂಗ್ಲ ಲೇಖಕ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನಮ್ಮದು ದೇವರನ್ನು ರಥದಲ್ಲಿಟ್ಟು ಉತ್ಸವ, ರಥಕ್ಕೆ ಹಗ್ಗಕ್ಕೆ ಹಾಕಿದ್ದೇವೆ, ಎಳ್ಕೊಂಡು ಹೋಗಿದ್ದೇವೆ. ಒಂದು ಪ್ರದಕ್ಷಿಣೆ ಬಂತು, ಉತ್ಸವ. ನಮ್ಮ ತಲೆಯಲ್ಲಿ ದೇವರು ಒಂದು ಪ್ರದಕ್ಷಿಣೆ ಬಂದರು ಅಂತ ಅವನು ಹೇಳ್ತಾನೆ, ರಥ ಎಲ್ಲಿತ್ತು ಅಲ್ಲೇ ಇದೆ, ನೀವು ರಥಕ್ಕೆ ಹಗ್ಗದ ಕೊಳಕೆ ಹಾಕಲೇ ಇಲ್ಲ, ನೀವು ಎಳ್ಕೊಂಡು ಬರೇ ಹಗ್ಗ. ಒಂದು ಪ್ರದಕ್ಷಿಣೆ ಬಂತು, ಅದು ನಿಮ್ಮ ಒಟ್ಟಿಗೆ ಬಂದ ಹಗ್ಗ ಮಾತ್ರ, ರಥ ಬರಲೇ ಇಲ್ಲ. ಅದು ಇದೆಲ್ಲ ಬೇರೆ ಬೇರೆ ರೀತಿಯಿಂದ ನಾವು ಭಗವಂತನಿಂದ ದೂರ ನಿಂತು ಮಾಡ್ತಕ್ಕ ಅನುಷ್ಠಾನಕ್ಕೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ದೃಷ್ಟಾಂತ ಕೊಡ್ತಾರೆ. ಹಾಗೆ ನಾವು ರಥ ನಮ್ಮ ಜೊತೆ ಬರಲೇ ಇಲ್ಲ, ನಾವು ಎಳ್ಕೊಂಡು ಹೋದದ್ದು ಎಳ್ಕೊಂಡು ಹೋದೆವು, ಬಂತು ಏನು ಹಗ್ಗ ಮಾತ್ರ ಬಂದದ್ದು ನಮ್ಮ ಜೊತೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಎಲ್ಲೆಲ್ಲೂ ಎಳ್ಕೊಂಡು ಹೋಗ್ತೇವೆ. ಅದು ಭಗವಂತನಿಗೆ ಇದ್ದಂಥ ಆಸನಕ್ಕೆ ಆ ಕುಣಿಕೆ ಹಾಕಲೇ ಇಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಒಳಗಿರುವ ಭಗವಂತನನ್ನು ಅರಸುವ ಜಾಣತನ. ಹೊರಗಿನಿಂದ ನಾವು ಏನು ಹಾರಾಡಿದರೂ ಏನೂ ಉಪಯೋಗ ಇಲ್ಲ. ಅದಕ್ಕೆ ದಕ್ಷ, ಭಗವಂತನ ತಿಳಿಲಿಕ್ಕೆ ಒಂದು ಜಾಣತನ ಬೇಕಪ್ಪ, ಅದನ್ನು ಬೆಳೆಸಿಕೊ. ಸುಮ್ಮನೆ ನೀನು ವ್ರತಾನುಷ್ಠಾನಗಳನ್ನು ಮಾಡಿ ಬರೇ ಬಾಹ್ಯವಾದಂಥ ಪ್ರಯತ್ನಗಳಿಂದ ಒಳಗಿನಿಂದ ಭಗವಂತನ ನೆನಪಿಲ್ಲದೆ ಹೊರಗಿನಿಂದ ಏನು ಯಾವ ವ್ರತಾನುಷ್ಠಾನ ಉಪವಾಸ ದೇಹದಂಡನೆ ಮಾಡಿದರೂ ಉಪಯೋಗ ಇಲ್ಲ. ಮುಖ್ಯ ಭಗವಂತ ಮೆಚ್ಚುವುದು ಯಾವುದಕ್ಕೆ ಅಂದರೆ ಜ್ಞಾನಕ್ಕೆ. ಜ್ಞಾನ ಇಲ್ಲದ ಕರ್ಮಾನುಷ್ಠಾನದಿಂದ ದೇವರು ಮೆಚ್ಚೋಲ್ಲ, ಇದು ಗೊತ್ತಾಗಬೇಕು ಮೊದಲು. ಅಂದರೆ ಯಾರು ದಕ್ಷ ಅಂದರೆ ಯಾರು ಜ್ಞಾನದ ಬೆನ್ನು ಹತ್ತಾನೋ ಅವನು ದಕ್ಷ. ಎವ್ರಿಬಡಿ ಮಸ್ಟ್ ಬಿ ಆಫ್ಟರ್ ನಾಲೆಜ್. ಯಾರಿಗೆ ಜ್ಞಾನ ಬೇಡ, ರಿಚುವಲ್ಸ್ ಮಾತ್ರ ಸಾಕು ಅಂತಾನೆ, ಅವನಿಗೆ ದೇವರು ಎಂದೂ ಒಲಿಯೋದಿಲ್ಲ. ಅಂದರೆ ಇದನ್ನು ಅರ್ಥ ರಿಚುವಲ್ಸ್ ಬೇಡ ಅಂತಲ್ಲ, ನಾನು ಯಾವುದನ್ನು ಡಿನೈ ಮಾಡೋದಲ್ಲ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ನಾವು ಮರೀತಾ ಇದ್ದೇವೆ. ನಮ್ಮ ಇಡೀ ಜೀವನದ ಅನುಷ್ಠಾನದಲ್ಲಿ ಮುಖ್ಯ ಒತ್ತು ಕೊಡೋದು ಕೃಷ್ಣ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ನಾವು ಜ್ಞಾನ ಇಲ್ಲದೆ ಮಾಡಿದ ಎಲ್ಲ ಪುಣ್ಯಕರ್ಮಗಳಿಗೂ ಪೂರ್ಣ ಫಲ ಇಲ್ಲ ಅಂತ. ಆ ಕರ್ಮಾನುಷ್ಠಾನ ಮಾಡಿದರೆ ಅದು ಫಲ ಬರೋದು ಯಾವಾಗ ಅಂತ ತಿಳಿದು ಮಾಡಿದಾಗ, ಅದರ ಹಿಂದೆ ಭಗವಂತನ ಎಚ್ಚರ ಇದ್ದಾಗ. ಇಲ್ಲದೇ ಇದ್ದರೆ ಅದರ ಫಲದಿಂದ ನಾವು ಕಳ್ಕೊಳ್ತೇವೆ. ಅದನ್ನ ಅನಪೇಕ್ಷ ಶುಚಿ ದಕ್ಷ. ಆದರೆ ಇಷ್ಟೆಲ್ಲ ಹೇಳಿದ ಕೊನೆ ಹೇಳ್ತಾನೆ, ಉದಾಸೀನ
ನಾವು ಇದೊಂದು ದೊಡ್ಡ ಡಿಸ್ಕ್ವಾಲಿಫಿಕೇಷನ್ ಲೋಕದಲ್ಲಿ. ಎಂಥದ್ದು ಮಾಡಲಿಕ್ಕೂ ಉದಾಸೀನ ಅಂತಾನೆ, ಏನು ಉಪಯೋಗ ಇಲ್ಲ ಅಂತ, ಎಲ್ಲದಲ್ಲೂ ಉದಾಸೀನ. ಯಾವುದಲ್ಲೂ ಉಮೇದಿಲ್ಲ, ಉತ್ಸಾಹ ಇಲ್ಲ, ಲೇಜಿ ಅಂತ ಹೇಳ್ತೇವೆ ನಾವು. ಉದಾಸೀನ ಅನ್ನೋದಕ್ಕೆ ಸಾಮಾನ್ಯವಾಗಿ ಲೇಜಿ ಅನ್ನೋ ಅರ್ಥ ಹೇಳ್ತೇವೆ. ಭಾರಿ ಲೇಜಿ, ಅವನು ಏನು ಮಾಡೋದಿಲ್ಲ, ಸುಮ್ಮನೆ ಉದಾಸೀನ ಮಾಡಿ ಕೂತಿರ್ತಾನೆ. ಕೃಷ್ಣ ಹೇಳುವ ಉದಾಸೀನ ಅಂದರೆ ಲೇಜಿನೆಸ್ ಅಲ್ಲ, ಲೇಜಿ ಅಲ್ಲ. ಉದಾಸೀನ ನಾಟ್ ಇದು ಲೇಜಿ ಅಲ್ಲ. ಉದಾಸೀನ ಅನ್ನೋದಕ್ಕೆ ಅನುವಾದ ಉದಾಸೀನ ಅಂದರೆ ಇಂಡಿಫರೆಂಟು ಅಂತ. ಅದು ಕೂಡ ಉದಾಸೀನನಲ್ಲ, ಉದಾಸೀನನಂತೆ. ಉದಾಸೀನವಾದ ಆಸೀನ ಇನ್ನೊಂದು ಕಡೆ ಹೇಳ್ತಾನೆ. ಇಂಡಿಫರೆಂಟ್ ಆಗಿರು ವ್ಯವಹಾರಗಳಲ್ಲಿ, ಭಗವಂತನ ವಿಷಯದಲ್ಲಿ ದಕ್ಷನಾಗಿರು, ವ್ಯವಹಾರದಲ್ಲಿ ಇಂಡಿಫರೆಂಟ್ ಆಗಿರು ಅಂತ. ಪ್ರಪಂಚದ ವ್ಯವಹಾರದಲ್ಲಿ ಇಂಡಿಫರೆಂಟ್ ಅಂದರೆ ಆಗಬೇಕು ಅಂತಿದ್ರೆ ಮಾಡಿ, ನನ್ನಿಂದೇನು ಅಡ್ಡಿ ಇಲ್ಲ, ಬೇಡ ಬಿಡಿ ಅಡ್ಡಿ ಇಲ್ಲ. ಅಂದರೆ ಆಗಲೇಬೇಕು ಅಂತಲೂ ಇಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಪ್ರಾಪಂಚಿಕವಾಗಿ ಏನು ಆಗಬೇಕು, ಅದನ್ನು ಯಾರಿಗೇನು ಅಪೇಕ್ಷೆ ಉಂಟು ಅದನ್ನು ಇವನು ಅಡ್ಡಿಯೂ ಮಾಡೋಲ್ಲ, ಅಥವಾ ಅದು ಆಗಲೇಬೇಕು ಮಾಡಲೇಬೇಕು ಅನ್ನೋ ಉತ್ಸಾಹವೂ ಇರೋಲ್ಲ. ಈಗ ಒಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ ನಿಮಗೆ. ಇದು ಯಾಕೆ ಇದು ಏನು ಅಂತ ಅಂದರೆ ಆಗಲೇಬೇಕು ಯಾವ ವಿಷಯ, ಲೌಕಿಕವಾದ ವಿಷಯ ಆಯಿತು. ಧಾರ್ಮಿಕದಲ್ಲೇ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ವೈಷ್ಣವ ಪ್ರಜ್ಞೆ ಇದೆ, ವಿಷ್ಣುವಿನ ಆರಾಧನೆ ಮಾಡಿದರೆ ಸಾಕು, ನೀವು ಗಟ್ಟಿ ಕೂತಿದ್ದೀರಿ ಅಂತ ಇಟ್ಟುಕೊಳ್ಳಿ. ಅಷ್ಟರಲ್ಲಿ ನಿಮ್ಮ ಮನೆಯವರು, ನಿಮ್ಮ ಯಜಮಾನಿ ದುರ್ಗಾ ನಮಸ್ಕಾರ ಆಗಬೇಕು ರೀ ಅಂತ ಹಠ ಹಿಡಿದು ಅಂತ ಇಟ್ಟುಕೊಳ್ಳಿ. ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಸಂಸಾರ ವಿರಸ ಆಗಬಾರ್ದು. ಆಯಿತು ಮಾಡಿಸ್ಬಿಡಿ. ನಿಮಗೆ ಆ ದುರ್ಗಾ ಅಂತರ್ಯಾಮಿ ಆದ ನರಸಿಂಹ ಇದ್ದಾನೆ, ಅವರಿಗೆ ದುರ್ಗೆ ಇದ್ದಾಳೆ. ಅವರ ನಬುದ್ಧಿ ಭೇದಂ ಜನೇತ ಅಜ್ಞಾನಾಂ ಕರ್ಮ ಸಂಗಿನಾಂ. ಯಾರಿಗೆ ಶಾಸ್ತ್ರದ ಜ್ಞಾನ ಇಲ್ಲ ಅವರ ಅಜ್ಞಾನವನ್ನು ನೀನು ಉಪಯೋಗಿಸ್ಕೊಂಡು ಅದೆಲ್ಲ ಆಗೋಲ್ಲ, ನಮ್ಮದು ಶಾಸ್ತ್ರ ಪ್ರಕಾರ ಆಗಬೇಕು ಅಂತ ಹೇಳಬೇಡ. ಯಾಕೆಂದರೆ ಅವರ ಬುದ್ಧಿಭೇದ ಮಾಡಿದ್ದರಿಂದ ನಿನಗೇನೂ ಲಾಭ ಇಲ್ಲ. ನಿನಗೆ ಬುದ್ಧಿಭೇದ ಆಗದೆ ಇದ್ದರೆ ಸರಿ. ಆದ್ದರಿಂದ ಯಾರು ಏನು ಹೇಳಿದ್ರು ಅದನ್ನು ನಿನಗೆ ಅದರ ಅಂತರ್ಯಾಮಿ ಕಲ್ಪನೆ ಇದ್ದರೆ ಸರಿ. ಯಾರು ಏನು ಮಾಡಬೇಕು ಅಂದರೆ ಮಾಡು. ನಾನು ದುರ್ಗಾ ನಮಸ್ಕಾರ ಆಗಲಿ, ಗಣಹೋಮ ಮಾಡು. ನನಗೆ ವಿಶ್ವಂಭರ ಇದ್ದಾನೆ, ನಿನಗೆ ಗಣಪತಿ ಇದ್ದಾನೆ, ಮಾಡು. ಶಾಸ್ತ್ರದ ಜ್ಞಾನ ಇರದೇ ಇದ್ದ ಮಂದಿ ಏನು ಮಾಡಲಿ ಸಾಧ್ಯ? ಅಷ್ಟೇ ಮಾಡ್ತಾರೆ. ಅವರಿಗೆ ಏನೋ ಕೇಳ್ತಾರೆ, ಗ್ರಹಚಾರ ಯಾರೋ ಹೇಳ್ತಾರೆ, ಪಕ್ಕದ ಇನ್ನೊಬ್ಬ ಮನೆಯವರು, ನಮ್ಮ ಮನೆಯಲ್ಲಿ ಭಾಳ ತಾಪತ್ರೆ ಇತ್ತು ರೀ, ಮೊನ್ನೆ ಗಣಹೋಮ ಮಾಡಿಸು, ಎಲ್ಲ ಪರ್ಯಾಯ ಮನೆ ಮಂದಿ ಯೂಸ್ ಮಾಡ್ತಾರೆ. ಅವ್ರು ನಮ್ಮ ಮನೆಯಲ್ಲೂ ಗಣಹೋಮ ಆಗು. ಇಷ್ಟೇ. ಹೆಣ್ಮಕ್ಕಳಿಗೆ ಶಾಸ್ತ್ರದ ಬಗ್ಗೆ ನಿಷ್ಠೆ ಏನಿರುತ್ತೆ ಬಹಳ ಮಂದಿಗೆ ಇಲ್ಲ, ಅಥವಾ ಶಾಸ್ತ್ರದ ಒಂದು ಸಿದ್ಧಾಂತಗಳು ಗೊತ್ತಿರೋಲ್ಲ. ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಹೃದಯ ಇರ್ತದೆ. ಸರಿ, ಯಾರೋ ಗಣಹೋಮ ಮಾಡಿದ್ದ ಅದು ಮಾಡಿ. ಈ ಏನು ಹೋಮ ಮಾಡಲಿ, ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅವರೇನು ಕೆಟ್ಟ ಭಾವನೆ ಅಲ್ಲ. ನಮ್ಮ ಫಿಲಾಸಫಿ ಬಿಚ್ಚಬೇಡ ಅವರ ಮುಂದೆ ಅಂತ ಆಯಿತು. ಇವನು ಇಂಡಿಫರೆಂಟ್, ಬಹಳ ಇಂಡಿಫರೆಂಟ್. ನನಗೆ 60 ವರ್ಷ ಆಗತ್ತೆ, ಹುಟ್ಟಿ 60 ವರ್ಷ ನನಗೆ ಸಾಯ್ದೈತೆ, 60 ವರ್ಷ ಆಗುತ್ತೆ. ಹಾಗೆ ಒಂದು ನನಗೂ ಒಂದು 60 ವರ್ಷ ಆಯಿತು. ಒಮ್ಮೆ 60 ವರ್ಷ ಆದ ಕೂಡಲೇ ನಮ್ಮ ಮನೆಯಲ್ಲೆಲ್ಲ ನಿಮಗೆ ಶಾಂತಿ ಮಾಡಬೇಕು. ನನಗೆ ಅಶಾಂತಿ ಇಲ್ವಲ್ಲ, ಅಶಾಂತಿ ಇದ್ದವರಿಗೆ ಮಾಡಬೇಕು, ನನಗೆ ಅಶಾಂತಿ ಇಲ್ವಲ್ಲ. ಇಲ್ಲ, ನಿಮಗೆ ಮಾಡಿದ್ರೆ ನಮಗೆ ಅಶಾಂತಿ ಆಗುತ್ತೆ, ಹಾಗಾದ್ರೆ ಮಾಡಿ. ನನಗೆ ಅಶಾಂತಿ ಇಲ್ಲ, ಆದರೆ ಮನೆಯವರಿಗೆಲ್ಲ ಅಶಾಂತಿ ಆಗೋದಾದರೆ ಖಂಡಿತ ಮಾಡಿ ಅಂತ ನಾನು ಬಂದು ಕೂತ್ಬಿಟ್ಟೆ, ಬಟ್ಟೆ ಬಡಿ ಉಟ್ಕೊಂಡು. ಏನು ಮಾಡಬೇಕು ಮಾಡಿರಿ. ಇದು ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಅಶಾಂತಿ ಮಾಡಬಾರ್ದು. ನಮ್ಮ ಶಾಂತಿಯ ಸಿದ್ಧಾಂತ ಹಿಡ್ಕೊಂಡು ಇನ್ನೊಬ್ಬರಿಗೆ ಅಶಾಂತಿ ಅನ್ನುವುದು ಕೂಡ ತಪ್ಪೆ. ಇದು ಉದಾಸೀನ ಅಂದರೆ ಯಾವ ಬಾಹ್ಯ ಲೌಕಿಕ ಕ್ರಿಯೆಗಳಲ್ಲೂ ಕೂಡ ಒತ್ತು ಇಲ್ಲ, ಆಗಲೇಬೇಕು ಅಂತ ಹಠ ಇಲ್ಲ, ಆಗಬಾರ್ದು ಅಂತ ಆಗ್ರಹವೂ ಇಲ್ಲ. ಮಾಡಬೇಕು ಸಂತೋಷ ಮಾಡಿರಿ, ಮಾಡೋಲ್ಲ ಒಳ್ಳೆಯದು, ನಿಮ್ಮ ಇಷ್ಟ. ಉದಾಸೀನ ಯಾವುದೇ ಬಾಹ್ಯ ಅವನ ಸಾಧನೆ ಬಿಟ್ಟು ಇತರ ವಿಷಯಗಳಲ್ಲಿ ಯಾವುದಲ್ಲೂ ಒತ್ತಿಲ್ಲ ಅವನಿಗೆ. ಅವನು ಡಿಸ್ಇಂಟ್ರೆಸ್ಟೆಡ್, ಇಂಡಿಫರೆಂಟ್ ಆ ವಿಷಯದಲ್ಲಿ. ಅದು ನಿಷೇಧವೂ ಇಲ್ಲ, ವಿಧಿ ಇಲ್ಲ. ಆದ್ದರಿಂದಲೇ ಗತವ್ಯಥಃ ಅವನಿಗೆ ಏನಾದರೂ ಬೇಜಾರಾಗೋಲ್ಲ, ಆಗದಿದ್ದರೂ ಬೇಜಾರಾಗೋಲ್ಲ. ಯಾಕೆಂದರೆ ಇಂಡಿಫರೆಂಟ್ ಅವ. ನಮಗೆ ಹಾಗೆ ಆಗಬೇಕು ಅಂತಂದಾಗ ಆಗದಿದ್ದರೆ ಬೇಜಾರು, ಆಗಬಾರ್ದು ಅಂತಿದ್ದಾಗ ಮಾಡಿದರೂ ಬೇಜಾರ. ನಮಗೆ ಹೀಗೆ ಆಗಬೇಕು ಅಂತ ಹಠ ಇಲ್ಲ, ಹೀಗೆ ಆಗಬಾರ್ದು ಅಂತಲೂ ಇಲ್ಲ. ಅದರಿಂದ ಗತವ್ಯಥಃ ಅಂದ ಏನಾದರೂ ಬೇಜಾರಾಗೋದಿಲ್ಲ. ಅದಕ್ಕೆ ಅವನದ್ದೇ ಆದ ಅನುಸಂಧಾನ, ಅವನು ತನ್ನ ಪ್ರಪಂಚದ ಆನಂದವಾಗಿರ್ತಾನೆ. ಇವ್ರು ಮಾಡೋದು ಮಾಡ್ತಾ ಇರ್ತಾರೆ. ಅದನ್ನೇ ಮತ್ತಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಆರಂಭ ಅಂದರೆ ತೊಡಗುವಿಕೆ, ಒಂದು ಕೆಲಸದಲ್ಲಿ ತೊಡಗುವುದು ಆರಂಭ ಅಂದರೆ. ಯಾವ ತೊಡಗುವಿಕೆಯೂ ಇರಬಾರ್ದು, ಎಲ್ಲ ಆರಂಭಗಳನ್ನು ಬಿಟ್ಟುಬಿಡುವುದು. ಹಾಗಂದ್ರೆ ಏನು ರೀ? ಎಲ್ಲ ಆರಂಭವನ್ನು ಬಿಟ್ಟುಬಿಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಬದುಕುವುದು ಏನೋ ಒಂದು ಮಾಡ್ತಾ ಇರೋದಲ್ವ. ಏನನ್ನು ಮಾಡದೆ ಕೂತ್ಕೊ ಅಂತಂದರೆ ಅರ್ಥ ಹಾಗಲ್ಲ.
ನಾನು ಹೇಳಿದೆ, ಕೃಷ್ಣ ಏನು ಹೇಳಿದ, ನಾನು ಸರ್ವೋತ್ತಮ ತತ್ವ ಅಂತ ತಿಳ್ಕೊಂಡಿಯಲ್ವಾ, ನನ್ನ ಸರ್ವೋತ್ತಮತ್ವದ ಕಲ್ಪನೆಗೆ ಭಿನ್ನವಾಗಿರತಕ್ಕ ಯಾವ ಆರಂಭಕ್ಕೂ ಕೈ ಹಾಕಬೇಡ. ಅದರಿಂದ ಭಗವಂತನ ಪಾರಮ್ಯಕ್ಕೆ ವಿರುದ್ಧವಾದ ಯಾವ ಆರಂಭಕ್ಕೂ ತೊಡಗಬೇಡ, ಯಾವುದನ್ನು ಕೈಕೊಳ್ಬೇಡ. ಒಂದು. ಎರಡನೇ, ಯಾವುದನ್ನಾದರೂ ಮಾಡು, ಆರಂಭವನ್ನು ಮಾಡದೇ ಇರುವುದಂದರೆ ಕೆಲಸ ಮಾಡದೇ ಇರುವುದಲ್ಲ, ಕೆಲಸದಲ್ಲಿ ನಾನು ಮಾಡಿದೆ ಅನ್ನೋ ಅಹಂಕಾರವನ್ನು ಕಡ್ಕೊಳ್ಳೋದು. ಸರ್ವಾರಂಭ ಪರಿತ್ಯಾಗಿ ಎಂದರೆ ಒಂದು ಭಗವಂತನ ಭಗವಂತನ ಆರಾಧನೆ, ನಮ್ಮ ಏನು ಒಂದು ಪಾರಮ್ಯ, ಭಗವತ್ ಪಾರಮ್ಯದ ಕಲ್ಪನೆಗೆ ವಿರುದ್ಧವಾದ ಎಲ್ಲವನ್ನೂ ಬಿಟ್ಟುಬಿಡು. ಎರಡನೇ, ನೀನು ಮಾಡತಕ್ಕ ಯಾವುದೇ ಒಳ್ಳೆಯ ಕೆಲಸವನ್ನು ಕೂಡ ನಾನು ಮಾಡಿದೆ ಅನ್ನುವ ಕರ್ತೃತ್ವಾಭಿಮಾನ ಅಹಂಕಾರವನ್ನು ಬಿಟ್ಟು ಮಾಡು. ಅದೇ ಆರಂಭ ತ್ಯಾಗ. ತ್ಯಾಗ ಅಂದರೆ ಮಾಡದೇ ಇರುವುದಲ್ಲ, ಮಾಡುವುದರಲ್ಲಿ ನಾನು ಮಾಡಿದೆ ಅನ್ನುವ ಈಗೋ ಕಳ್ಕೊಳ್ಳೋದು. ಮೂರನೇ ಪರಿತ್ಯಾಗ ಏನು ಗೊತ್ತುಂಟಾ? ಎರಡಾಯ್ತೀಗ. ಒಂದು, ಭಗವಂತನ ಪಾರಮ್ಯಕ್ಕೆ ವಿರುದ್ಧವಾದ ಎಲ್ಲ ಕ್ರಿಯೆಗಳನ್ನು ಬಿಡು. ಎರಡನೇ, ನಾನು ಮಾಡ್ತಾ ಇದ್ದೇನೆ ಅನ್ನುವುದನ್ನು ಬಿಡು. ಎಲ್ಲ ಆರಂಭಗಳನ್ನು ಫಲಕಾಮನೆಯಿಂದ ಮಾಡೋದನ್ನು ಬಿಡು. ಇದು ಮೂರನೇ ಆರಂಭ. ಯಾವುದನ್ನು ಬೇಕಾದ್ರೆ ಮಾಡು, ಎಲ್ಲ ದೇವರಿಗೆ, ನನಗೆ ಗೊತ್ತಿಲ್ಲ ಅದು ಇಂಥದ್ದು ಬೇಕು, ನಾನು ದೇವ್ರ ಹತ್ರ ಕೇಳೋಲ್ಲ. ಆರಂಭ ತ್ಯಾಗ ಅಂದರೆ ಆರಂಭದ ಫಲತ್ಯಾಗ, ಆರಂಭ ತ್ಯಾಗ ಅಂದರೆ ಆರಂಭದ ಕರ್ತೃತ್ವ ಅಭಿಮಾನ ತ್ಯಾಗ, ಆರಂಭ ತ್ಯಾಗ ಅಂದರೆ ಅಭಾಗವತ ಕರ್ಮದ ಆರಂಭದ ತ್ಯಾಗ, ಮತ್ತು ಕೊನೆಗೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡುವುದಂದರೆ ಭಗವಂತನಿಗೆ ಅರ್ಪಣೆ ಮಾಡೋದು. ಸರ್ವಾರಂಭ ಪರಿತ್ಯಾಗಿ ಎಂದರೆ ಎಲ್ಲ ಆರಂಭಗಳನ್ನು ನೀನು ಮಾಡಿದ ಎಲ್ಲ ಕರ್ಮವನ್ನು ಭಗವಂತನಲ್ಲಿ ತ್ಯಾಗ ಮಾಡು. ಅಂದರೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇವಲ್ಲ ನಾವು, ಅದು ಭಗವಂತನಲ್ಲಿ ಅರ್ಪಣೆ ಮಾಡು. ನೀನು ಮಾಡಿದ ಸಮಸ್ತ ಕ್ರಿಯೆಯನ್ನು ಸರ್ವಂ ತ್ವದಾರಾಧನಮೇವ ಭೂಯಾತ್, ಏನು ಮಾಡಿದ್ದೇವೋ ಅದು ನಿನ್ನ ಪೂಜೆಯಾಗಲಿ ಅಂತ ತಿಳ್ಕೊಂಡು ಮಾಡು. ಇದೇ ಸರ್ವಾರಂಭ ಪರಿತ್ಯಾಗ ಅಂದರೆ, ಹೊರತು ಏನು ಮಾಡದೇ ಇರುವುದಲ್ಲ, ಐಡ್ಲಾಗಿ ಇರು ಅಂತ ಹೇಳುವುದಲ್ಲ ಕೃಷ್ಣ. ಅದು ನೋಡಿದರೆ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಉದಾಸೀನ ಸರ್ವಾರಂಭ ಪರಿತ್ಯಾಗಿ ಅಂದರೆ ಏನೋ ಒಂಥರ ಐಡಲ್ನೆಸ್ಸನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಕಾಣುತ್ತೆ. ಹಾಗೆ ಹೇಳುವುದಲ್ಲ. ಇಷ್ಟು ಮಾಡಿ ಜೊತೆಗೆ ಯೋ ಮದ್ಭಕ್ತಃ ಸಮೇ ಪ್ರಿಯ, ಈ ಇಷ್ಟು ಕ್ವಾಲಿಟಿಯ ಜೊತೆಗೆ, ಭಕ್ತಿಯ ಜೊತೆಗೆ ಇಷ್ಟು ಕ್ವಾಲಿಟಿಯನ್ನು ಯಾರು ಬಳಸಿಕೊಳ್ತಾನೆ ಅವನು ನನಗೆ ಪ್ರೀತಿ ಪಾತ್ರ. ಆಮೇಲೆ ಅವನು ಹೇಳ್ತಾನೆ ಮುಂದೆ ಪುನಃ ನೋಡಿ, ಹಿಂದೆ ಹೇಳಿದ್ದನ್ನೇ ಕೆಲವು ಸ್ವಲ್ಪ ಮತ್ತೊಮ್ಮೆ ಪುನರುಕ್ತಿ ಮಾಡ್ತಾನೆ, ಸ್ವಲ್ಪ ವಿಶೇಷ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ಸಮೇ ಪ್ರಿಯ ಅಂದ. ಪುನಃ ಇಲ್ಲಿಯೂ ಭಕ್ತಿಮಾನ್ ಇಲ್ಲಿ ಇದೆ, ಅಲ್ಲಿ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳ್ತಾರೆ, ಅದನ್ನೇ ಪುನಃ ಇಲ್ಲಿ ಶುಭಾಶುಭ ಪರಿತ್ಯಾಗಿ ಅಂತ ಹೇಳ್ತಾನೆ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತ ಅಂತ ಇಲ್ಲಿ ಪುನಃ ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಅದನ್ನೇ ಹಿಂದೆ ಹೇಳಿದ ಗುಣಗಳನ್ನೇ ಇಲ್ಲಿ ಪುನಃ ರಿಪೀಟ್ ಮಾಡ್ತಾನೆ ಒಂದು ದೃಷ್ಟಿಯಿಂದ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಆಮೇಲೆ ಸುಖ ದುಃಖ ಸಮಃ ಅಂತ ಹೇಳಿದ್ದಾರೆ, ಅದನ್ನು ಪುನಃ ಇಲ್ಲಿ ನ ಹೃಷ್ಯತಿ ನ ದ್ವೇಷ್ಟಿ ನ ಕಾಂಕ್ಷತಿ ನ ಶೋಚತಿ. ಒಂದೇ ಮಾತನ್ನು ಮತ್ತೊಮ್ಮೆ ಕೃಷ್ಣ ರಿಪೀಟ್ ಮಾಡಿದರೆ ಅದರಲ್ಲಿ ಒಂದು ಉದ್ದೇಶ ಏನು ಅಂದರೆ, ಒಂದು ರಿಪೀಟ್ ಮಾಡುವುದಕ್ಕೆ ಎರಡು ಉದ್ದೇಶಗಳು. ರಿಪೀಟ್ ಅಂತೇವೆ ನಾವು, ಅದರ ರಿಪೀಟ್ ಅನ್ನೋದನ್ನು ಇನ್ನೊಂದು ಶಬ್ದ ಇದೆ ಇಂಗ್ಲೀಷ್ನಲ್ಲಿ, ರೀಇಟರೇಟ್ ಅಂತ. ದಿಸ್ ಈಸ್ ನಾಟ್ ರಿಪಿಟೇಷನ್ ಬಟ್ ದಿಸ್ ಈಸ್ ರೀಇಟರೇಷನ್ ಅಂತ. ಅಂದರೆ ಒತ್ತು ಕೊಟ್ಟು ಹೇಳುವುದು, ಅಂದರೆ ಅದನ್ನು ಖಂಡಿತ ಮಾಡಬೇಕು, ಬಿಡಬೇಡ ಅಂತ ನಮಗೆ ಎಚ್ಚರ ಕೊಡೋದಕ್ಕೋಸ್ಕರ ಅದನ್ನು ಸಂಸ್ಕೃತದಲ್ಲಿ ಕೂಡ ರಿಪೀಟ್ ಅಂದರೆ ಪುನರುಕ್ತಿ ಅಂತಾರೆ. ಟು ರಿಪೀಟ್ ಅಂದರೆ ಮತ್ತೆ ಮತ್ತೆ ಪುನರುಕ್ತಿ. ರೀಇಟರೇಷನ್ಗೆ ಸಂಸ್ಥೆ ಅಭ್ಯಾಸ ಅಂತ ಹೆಸರು. ಅಭ್ಯಾಸ ಅಂದರೆ ಒತ್ತು ಕೊಟ್ಟು ಹೇಳೋದು, ಅದು ದೋಷ ಅಲ್ಲ. ರೀಇಟರೇಷನ್ ಅನ್ನೋದು ಗುಣ, ರಿಪಿಟೇಷನ್ ಅನ್ನೋದು ದೋಷ. ಎಲ್ಲಿ ಅದನ್ನು ನಮ್ಮ ತಾತ್ಪರ್ಯವನ್ನು ವ್ಯರ್ಥವಾಗಿ ರಿಪೀಟ್ ಮಾಡೋದು. ಹಾಗಾಗಿ ಕೃಷ್ಣ ಕೆಲವೊಮ್ಮೆ ರಿಪೀಟ್ ಮಾಡ್ತಾನೆ, ಅಂದರೆ ಅದು ರಿಪೀಟ್ ಮಾಡುವುದು ರೀಇಟರೇಷನ್ ಅಲ್ಲ, ರಿಪೀಟ್ ಮಾಡುವುದರಲ್ಲಿ ಎರಡು ಉದ್ದೇಶ ಇರ್ತದೆ. ಒಂದು, ಹಿಂದೆ ಹೇಳಿದ್ದನ್ನು ವಿವರವಾಗಿ ಹೇಳುವುದು, ಹೆಚ್ಚು ಸ್ಪಷ್ಟಗೊಳಿಸುವುದಕ್ಕೋಸ್ಕರ ರಿಪೀಟ್ ಮಾಡ್ತೇವೆ. ಸ್ಪಷ್ಟಗೊಳಿಸುವುದಕ್ಕೋಸ್ಕರ ಹಿಂದೆ ಹೇಳಿದ್ದನ್ನು ಇನ್ನು ಸ್ವಲ್ಪ ವಿವರವಾಗಿ ಹೇಳೋದು, ಆವಾಗ ರಿಪೀಟ್ ಮಾಡ್ತೇವೆ. ಆವಾಗ ಸ್ಪಷ್ಟತೆ ಸ್ವಲ್ಪ ವಿವರದ ಜೊತೆಗೆ ಹೇಳಬೇಕು ಅಂತ ಅನಿಸಿದಾಗ ನಾವು ರಿಪೀಟ್ ಮಾಡ್ತೇವೆ, ಅದು ದೋಷ ಅಲ್ಲ. ಆದರೆ ಹೇಳಿದ್ದನ್ನೇ ಹೇಳುವುದು ದೋಷ. ಅದರಲ್ಲಿ ಸ್ವಲ್ಪ ವಿವರಣೆ ಕೊಡುವಂಥ ಉದ್ದೇಶ ಇದ್ದರೆ ದೋಷ ಅಲ್ಲ. ಇನ್ನೊಂದು ಅಭ್ಯಾಸ, ರೀಇಟರೇಷನ್. ನಾವು ಹೇಳಿದ್ದನ್ನೇ ಹೇಳಿದರೂ ಕೂಡ, ಈಗ ಒಬ್ಬ ಮನುಷ್ಯನನ್ನು ನಾವು ನಾಳೆ ನಮ್ಮ ಮನೆಗೆ ಬರಬೇಕು, ಪುನಃ ನಾಳೆ ನಮ್ಮ ಮನೆಗೆ ಬರಬೇಕು, ಪುನಃ ಹೊರಡುವಾಗ ನಾಳೆ ನೆನಪುಂಟಲ್ಲ ನಮ್ಮ ಮನೆಗೆ ಬರಬೇಕು,
ಏನು ರೀ ಎಷ್ಟು ಸರ್ತಿ ಹೇಳೋದು ಅಂತ ಸಿಟ್ಟು ಬರುತ್ತೆ ನಮಗೆ. ಇಲ್ಲ ಪಾಪ ಮೂರು ಸರ್ತಿ ಹೇಳಿದ್ದಾರೆ ಹೋಗುವ ಅಂತ ಕಾಣುತ್ತೆ. ಇದು ದಿಸ್ ಈಸ್ ರೀಟರೇಷನ್. ದಟ್ ಮೀನ್ಸ್ ಅಂದರೆ ನಾವು 3 ಸರ್ತಿ ಹೇಳಿದರೆ ನೀವು ಬರುವುದರ ಬಗ್ಗೆ ನನಗೆ ಕಾಳಜಿ ಇದೆ, ತಾತ್ಪರ್ಯ ಇದೆ, ನೀವು ಬರಲೇಬೇಕು ಅಂತ ಅರ್ಥ. ಹಾಗೆ ಈ 2 ವಿಧ. ಒಂದು ನಮಗೆ ನಾವು ಹೇಳುವ ವಿಷಯದಲ್ಲಿ ತುಂಬ ಇಲ್ಲಿ ಭಕ್ತಿಯನ್ನು ಪ್ರತಿ ಶ್ಲೋಕದಲ್ಲೂ ರಿಪೀಟ್ ಮಾಡ್ತಾನಲ್ಲ ಕೃಷ್ಣ, ಅದು ರೀಟ್ರೇಟ್ ಮಾಡೋದು. ಭಕ್ತಿ ಇಸ್ ಎ ಮಸ್ಟ್. ಇದು ಎಲ್ಲದರ ಜೊತೆಗೆ ಭಕ್ತಿ ಇಲ್ದಿದ್ರೆ ಇದೆಲ್ಲವೂ ದಂಡ. ಅದರಿಂದ ಭಕ್ತಿ ಬೇಕು ಅಂತ ಒತ್ತಿ ಹೇಳಿದ ಕೃಷ್ಣ. ಆಮೇಲೆ ಕೆಲವು ಗುಣಗಳನ್ನು ಹೇಳಿದ್ದನ್ನೇ ಇನ್ನೊಂದು ರೀತಿಯಿಂದ ಹೇಳ್ತಾನೆ. ಸಮದುಃಖ ಸುಖ ಅಂತ ಹೇಳಿದ. ಆಮೇಲೆ ಹರ್ಷಾಮರ್ಷ ಭಯೋದ್ವೇಗೀ ಮುಕ್ತ ಅಂತ ಹೇಳಿದ. ಪುನಃ ಇಲ್ಲಿ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ, ಸುಮಾರಾಗಿ ಒಂದೇ ಮಾತನ್ನು. ಆಮೇಲೆ ಸರ್ವಾರಂಭ ಪರಿತ್ಯಾಗಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಶುಭಾಶುಭ ಪರಿತ್ಯಾಗಿ, ಸೇಮ್ ಥಿಂಗ್. ಆದರೆ ಅದರೊಂದು ವಿಶೇಷಣ ಇದೆ. ಸರ್ವಾರಂಭ ಅನ್ನೋದನ್ನು ಶುಭಾಶುಭ ಅಂತ ಹಾಕಿದ. ಏನೋ ಒಂದು ಸ್ವಲ್ಪ ಹಿಂದೆ ಹೇಳಿದ್ದನ್ನು ಹೆಚ್ಚು ಸ್ಪಷ್ಟಗೊಳಿಸುವ ಉದ್ದೇಶ ಇದ್ದಾಗ ನಾವು ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತೇವೆ. ಈಗ ನಾಳೆ ನಮ್ಮನೇಲೊಂದು ವಿಶೇಷ, ನೀವು ಬರಬೇಕು. ಆ್ಯಕ್ಚುಲಿ ವಿಶೇಷ ಏನು ಅಂತ ಹೇಳಿರೋದಿಲ್ಲ, ಮತ್ತು ನನಗೆ ಕಾಣುತ್ತೆ ಪಾಪ. ಅಲ್ಲ ಏನಿಲ್ಲ, ನಾಳೆ ನಮ್ಮ ಮನೇಲಿ ಒಂದು ಗಣಹೋಮ ಅಂತ ಇಟ್ಕೊಂಡಿದ್ದೇವೆ, ನೀವು ಬರಬೇಕು. ಇದು ಪುನರುಕ್ತಿ, ಆದರೆ ಎಕ್ಸ್ಪ್ಲನೇಷನ್ ಇದೆ. ಅಂದರೆ ಹೇಳಿದ್ದನ್ನು ಇನ್ನಷ್ಟು ಹೆಚ್ಚು ಸ್ಪಷ್ಟಗೊಳಿಸುವಂಥ ಒಂದು ಉದ್ದೇಶ ಇರುತ್ತೆ. ಹಾಗೆ ಇಲ್ಲಿ ನಮಗೆ ಅನೇಕ ವಿಶೇಷಣಗಳನ್ನು ಮತ್ತೆ ರಿಪೀಟ್ ಮಾಡಿದ್ದನ್ನು ನೋಡ್ತೇವೆ. ಅದರಲ್ಲಿ ಒಂದು ವಿಶೇಷ ಮುಖವನ್ನು ಕೃಷ್ಣ ಹೇಳ್ತಾನೆ, ಅಥವಾ ವ್ಯಾಸರು ಹೇಳ್ತಾನೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ನಾವೀಗ ಹರ್ಷ ಮತ್ತು ಅಮರ್ಷ ಅಂತ ನಿನ್ನೆ ನಾನು ಏನು ಹೇಳಿದೆ, ಹರ್ಷ ಅನ್ನೋದಕ್ಕೆ ಒಂದು ಅರ್ಥ ಹೇಳಿದೆ. ಏನು ಅಂದರೆ ಕೆಟ್ಟ ಕೆಲಸ ಮಾಡುವುದಲ್ಲಿ ಒಂದು ಖುಷಿ, ಅದು ಹರ್ಷ ಅಂತ ಹೇಳಿದೆ. ಅದೇ ಅಲ್ಲ, ಇಲ್ಲಿ ಬೇರೆ ಒಂದು ಅರ್ಥ ಹೇಳ್ತಾರೆ ನೋಡಿ. ನಮಗೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಖುಷಿ ಆಗತ್ತಲ್ಲ, ಅದನ್ನು ಹೇಳೋದಿಲ್ಲ, ಕೆಟ್ಟ ಕೆಲಸ ಅಲ್ಲ. ಯಾಕೆಂದರೆ ಯೋ ನಹೃಷ್ಯತಿ, ಒಳ್ಳೆಯ ಕೆಲಸ ಮಾಡಿದಾಗ ಹರ್ಷ ಆಗುವುದಿಲ್ಲ, ಕೆಟ್ಟದ್ದನ್ನು ನೋಡಿ ದ್ವೇಷವೂ ಮಾಡುವುದಿಲ್ಲ. ಅಂದರೆ ಅದು ಮತ್ತೆ ಸಮದೃಷ್ಟಿ. ಇದೊಂದು ಬೇರೆ ಥರದ್ದು. ಸಂತೋಷ ಆಗಬೇಕಾದ ಪ್ರಸಂಗ ಬಂದಾಗ ಬ್ಯಾಲೆನ್ಸ್ ಕಳ್ಕೊಂಡು ಅತಿಶಯವಾದ ಸುಖವೂ ಆಗಬಾರ್ದು. ಇಷ್ಟವಲ್ಲದ ವಿಷಯ ಬಂದಾಗ ಸಮತೋಲ ಕಳ್ಕೊಂಡು ಅದರ ಬಗ್ಗೆ ಹೇಟ್ರೆಡ್ಡು ಬರಬಾರ್ದು. ಏನಾಗುತ್ತೋ ಆಗುತ್ತೆ. ಅದೇ ಉದಾಸೀನ ಅನ್ನೋದರ ವಿವರಣೆಯೂ ಆಯ್ತಿದೆ. ಉದಾಸೀನ ಅನ್ನೋದರ ವಿವರಣೆಯೂ ಹೌದು, ಸಮದುಃಖ ಸುಖ ಅನ್ನೋದರ ವಿವರಣೆಯೂ ಹೌದು, ಹರ್ಷಾಮರ್ಷ ಭಯೋದ್ವೇಗಿ ಅನ್ನೋದರ ವಿವರಣೆ. ಎಲ್ಲವನ್ನೂ ಬೇರೆ ಆಸ್ಪೆಕ್ಟಿಂದ ಕೃಷ್ಣ ವಿವರಿಸ್ತಾನೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ. ಯಾವುದೋ ಒಂದು ಖುಷಿಯಾಗುವ ಪ್ರಸಂಗ ಬಂದಾಗ ಖುಷಿಯಾಯಿತು ಅಂತ ಕುಪ್ಪಳಿಸಬೇಡ. ಅಥವಾ ನಮಗೆ ಇಷ್ಟವಿಲ್ಲದ ಒಂದು ಪ್ರಸಂಗ ನಡೆಯಿತು, ಅದನ್ನು ಹೇಟ್ ಮಾಡಲಿಕ್ಕೂ ಹೋಗಬೇಡ. ಯಾಕೆಂದರೆ ಯಾವುದು ಆಗಬೇಕೋ ಅದು ಆಗ್ತಾ ಇರುತ್ತೆ. ನಾವು ಅದನ್ನು ಇಷ್ಟಪಟ್ಟು ಉಪಯೋಗ ಇಲ್ಲ, ಇಷ್ಟಪಡದೇ ಇದ್ದು ಉಪಯೋಗ ಇಲ್ಲ. ನಾವು ಇಷ್ಟಪಟ್ಟದ್ರಿಂದ ನಾವು ಇಷ್ಟಪಟ್ಟದ್ದೇ ಆಗೋಲ್ಲ. ನಾವು ದ್ವೇಷಿಸುವುದರಿಂದ ನಾವು ದ್ವೇಷಿಸೋದು ಆಗದೇ ಇರೋದು ಇಲ್ಲ. ಮತ್ತು ಹಾಗಾದರೆ ನಾವು ಅದನ್ನು ದ್ವೇಷಿಸಿ ಅನುಪಯೋಗ, ಅದನ್ನು ಪ್ರೀತಿಸಿ ಹಾರಾಡಿ ಕುಣಿದು ಕುಪ್ಪಳಿಸಿ ಅನುಪಯೋಗ. ಮತ್ತು ಏನಾಗಬೇಕೋ ಅದು ಆಗ್ತಾ ಇರುತ್ತೆ ಅಷ್ಟೇ. ಸೊ ಏನಾಗತ್ತೋ ಅದನ್ನು ನೀನು ಏನು ಮಾಡಬೇಕು ಗೊತ್ತುಂಟ, ಬಿ ಎ ಸೈಲೆಂಟ್ ಅಬ್ಸರ್ವರ್ ಆ್ಯಂಡ್ ಆಕ್ಸೆಪ್ಟ್ ದ ವರ್ಲ್ಡ್ ಆ್ಯಸ್ ಇಟ್ ಈಸ್. ಹೀಗೆ ಇರಬೇಕು ಅಂತ ನಿರೀಕ್ಷೆ ಮಾಡಬೇಡ, ಹೇಗಿದೆ ಅದನ್ನು ಸ್ವೀಕಾರ ಮಾಡು. ಆವಾಗ ನಿರಾತಂಕವಾದಂಥ ಒಂದು ಬದುಕು ಸಾಧ್ಯವಾಗುತ್ತೆ. ಅದನ್ನೇ ನ ಹೃಷ್ಯತಿ ನ ದ್ವೇಷ್ಟಿ. ಯಾವುದೇ ಒಂದು ಘಟನೆ ಬಂದಾಗ ಅದರಿಂದ ಖುಷಿ ಪಡಬೇಡ. ಖುಷಿ ಪಡೋದನ್ನು ಖುಷಿಯಿಂದ ಅತಿರೇಕವಾದ ಖುಷಿಪಟ್ಟು ಕುಣಿದು ಕುಪ್ಪಳಿಸಬೇಡ. ಯಾವುದೋ ಒಂದು ಇಷ್ಟವಲ್ಲದ ಪ್ರಸಂಗ ನಡೆದಾಗ ಅದರಿಂದ ದ್ವೇಷ ಬೆಳೆಸ್ಕೋಬೇಡ. ಅಥವಾ ನ ಶೋಚತಿ, ದುಃಖ ಮಾಡಬೇಡ. ಎರಡು ನಮಗೆ ಆಗದೇ ಇದ್ದದ್ದಾದಾಗ ಒಂದು ದುಃಖ ಆಗುತ್ತೆ, ಒಂದು ಸಿಟ್ಟು ಬರುತ್ತೆ. ಅದನ್ನು ಸಿಟ್ಟು ಬಂದು ಯಾರಿಂದ ಆಯಿತೋ ಅವರನ್ನು ದ್ವೇಷ ಮಾಡ್ತೇವೆ, ಅದೂ ತಪ್ಪು. ನಮಗೆ ಇಷ್ಟವಲ್ಲದ ಕೆಲಸ ಯಾರೋ ಒಬ್ಬರು ಮಾಡಿದರು, ಅದಕ್ಕೆ ನಮಗೆ ಅವರ ಮೇಲೆ ಸಿಟ್ಟು ದ್ವೇಷ, ಐ ಹೇಟ್ ಹಿಮ್ ಅಂತ. ಯಾಕೆ ಹೇಟ್ ಮಾಡಬೇಕು? ಯಾರನ್ನಾದರೂ ಯಾಕೆ ಹೇಟ್ ಮಾಡಬೇಕು? ಯು ಕ್ಯಾನ್ ಅವಾಯ್ಡ್. ನಿಮಗೆ ಇಷ್ಟವಲ್ಲದ ಕೆಲಸ ಮಾಡಿದ್ರು ಬಿಟ್ಟುಬಿಡಿ ಅವರ ಸುದ್ದಿ. ದ್ವೇಷ ಯಾಕೆ ಮಾಡಬೇಕು? ದ್ವೇಷ ಮಾಡೋದು ತಪ್ಪು. ಯಾಕೆಂದರೆ ಯಾವುದೇ ನಾವು ನೋಡಿ ಐ ಹೇಟ್ ಹಿಮ್ ಅಂತೇವೆ, ಅದು ತಪ್ಪು. ಮತ್ತು ಅವನಲ್ಲಿ ಇರತಕ್ಕಂಥ ಆ ದುರ್ಗುಣವನ್ನು ದ್ವೇಷ ಮಾಡ್ತೇನೆ ಅಂತ ಹೇಳಿದೆ, ಅದು ತಪ್ಪಲ್ಲ. ನಾವು ಹಾಗೆ ಹೇಳೋಲ್ಲ, ಆ ವ್ಯಕ್ತಿಯನ್ನು ದ್ವೇಷ ಮಾಡ್ತೇವೆ. ವ್ಯಕ್ತಿ ಏನು ಮಾಡಿದ್ದಾನೆ? ಕೃಷ್ಣ ಒಂದು ಕಡೆ ಹೇಳ್ತಾನೆ,
ಗುಣಾ ಗುಣೇಶು ವರ್ತಂತೆ. ಏನು ಚೆಂದ ಹೇಳ್ತಾನೆ. ಇವಾಗ ನೀವು ನನ್ನನ್ನು ಇಷ್ಟಪಡುವುದಿಲ್ಲ, ಯಾಕೋ ನನ್ನ ಮೇಲೆ ನಿಮಗೆ ಕೋಪ ಉಂಟು ಅಂತ ಇಟ್ಕೊಳ್ಳಿ. ಅವಾಗ ನನಗೆ ಸಿಟ್ಟು, ನೀವು ಯಾಕೆ ಇಷ್ಟಪಡುವುದಿಲ್ಲ? ಅದೇನು ಇಷ್ಟಪಡಬೇಕು ಯಾಕೆ? ನನಗೆ ಸಿಟ್ಟು, ನೀವು ಯಾಕೆ ನನ್ನನ್ನು ಇಷ್ಟಪಡುವುದಿಲ್ಲ? ನೀವು ಯಾಕೆ ಇಷ್ಟಪಡಬೇಕು? ಒಬ್ಬನನ್ನು ಎಲ್ಲರೂ ಒಂದೇ ರೀತಿ ತಿಳ್ಕೋಬೇಕು ಅಂತ ನಾನು ನಿಯಮ ಉಂಟಾ? ಇಲ್ಲ. ನಿಮಗೆ ಇಷ್ಟ, ನನ್ನ ಬಗ್ಗೆ ನಿಮಗೆ ಏನೋ ಒಂದು ಕಲ್ಪನೆ ಬಂತು, ಅದು ಸರಿಯೋ ತಪ್ಪೋ ಬೇರೆ, ಆ ಕಲ್ಪನೆಯಿಂದ ನಿಮಗೆ ಇಷ್ಟ ಆಗಲಿಲ್ಲ, ದಟ್ ಇಸ್ ಆಲ್. ಅದಕ್ಕೆ ನಾನು ಯಾಕೆ ಒಪ್ಪಿಸ್ಕೋಬೇಕು? ಬಹಳ ಅಂದರೆ ಅಲ್ಲ, ನೀವು ತಪ್ಪು ಕಲ್ಪನೆಯಿಂದ ನನ್ನ ಮೇಲೆ ಬೇಸರ ಮಾಡಿಕೊಂಡಿದ್ದೀರಿ. ಹೌದು, ತಪ್ಪು. ಹಾಗಾದರೆ ತಪ್ಪು ಯಾವುದದ್ದು? ನಿಮ್ಮಲ್ಲಿರುವ ಕಲ್ಪನೆಯದ್ದು ತಪ್ಪು, ನಿಮ್ಮ ತಪ್ಪಲ್ಲ. ಆ ಕಲ್ಪನೆ ಹೋದರೆ ನಿಮಗೂ ನನಗೂ ವೈಯಕ್ತಿಕವಾಗಿ, ನಿಮ್ಮ ಆತ್ಮಕ್ಕೂ ನನ್ನ ಆತ್ಮಕ್ಕೂ ಜಗಳವೇ ಇಲ್ಲ. ಜಗಳ ಇರುವುದೇ ನಮ್ಮ ಮೇಲಿನ ಆ ಕಲ್ಪನೆಗಳು, ನಮಗೆ ಬಂದಿರತಕ್ಕಂಥ ವರದಿಗಳು, ಇನ್ಫ್ಲೂಯೆನ್ಸು, ಎಕ್ಸ್ಟರ್ನಲ್ ಫೋರ್ಸಸ್ಸು ನಮ್ಮಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಮಾಡಿದೆ. ಹಾಗಾದರೆ ನನ್ನ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ಏನು ಜಗಳ ಇದೆ? ಇಲ್ಲೇ ಇಲ್ಲ. ಮತ್ತು ನಾನು ಐ ಹೇಟ್ ಹಿಮ್ ಅಂತ ಹೇಳ್ತೇವಲ್ಲ, ಅರ್ಥಶೂನ್ಯ ಅಂತಾರೆ ಕೃಷ್ಣ. ಯಾವುದೇ ವ್ಯಕ್ತಿಶಃ ಒಬ್ಬರನ್ನು ದ್ವೇಷ ಮಾಡೋದಕ್ಕೆ ಅರ್ಥ ಇಲ್ಲ. ಅವನ ಕ್ವಾಲಿಟೀಸ್ ಅವು ಟೆಂಪರರಿ. ಇವತ್ತು ನಿಮಗೆ ಇಷ್ಟ ಆಗ್ಬೋದು, ನಾಳೆ ಇಷ್ಟ ಆಗದೆ ಹೋಗ್ಬೋದು. ಇವತ್ತು ಸ್ನೇಹಿತ ಆದವನು ನಾಳೆ ನಿಮಗೆ ಅಪ್ರಿಯ ಆಗ್ಬೋದು, ಇವತ್ತು ಅಪ್ರಿಯ ಆದವ ನಾಳೆ ಪ್ರಿಯ ಆಗ್ಬೋದು. ಯಾಕಂದರೆ ಇದು ಮೇಲಿನ ಅಲೆಗಳ ಬದಲಾವಣೆ, ಜೀವ ಸ್ವರೂಪಕ್ಕೆ ಸಂಬಂಧವೇ ಇಲ್ಲ. ಈ ಸಂಬಂಧಗಳು ಹಾಗೆ ನೋಡಿ, ನಮ್ಮ ಆತ್ಮೀಯರು, ನಮ್ಮ ಬಂಧುಗಳು, ನಮ್ಮ ಬಳಗ, ಗಂಡ ಹೆಂಡತಿ, ತಂದೆ ಮಗ, ಮಗಳು, ಅಕ್ಕ ತಂಗಿ, ಈ ತಾಯಿ ತಮ್ಮ, ಏನಿದು ಅಂತ ಕೇಳ್ತಾನೆ ಕೃಷ್ಣ. ಅದರ್ಶನಾದಾಪತಿತ. ಇದೆಲ್ಲವೂ ಕೂಡ ಇದನ್ನು ಒಂದು ಹೃಷ್ಯತಿ. ನಮಗೆ ನಮ್ಮ ಬಂಧುಗಳು, ನಮ್ಮ ಪೈಕಿಯವರು, ನಮ್ಮ ಮನೆಯವರನ್ನ ಖುಷಿ, ಯಾರೋ ನಮಗೆ ಆಗದೆಯವರು ಬಂದರೆ ದ್ವೇಷ, ಅದನ್ನು ನೋಡಿ ಸಂತೋಷ, ಇದನ್ನು ನೋಡಿ ದುಃಖ. ಯಾಕೆ? ಬಂಧುಗಳು. ಯಾರು ನಿನ್ನ ಬಂಧುಗಳು? ಯಾಕೆಂದರೆ ಅದರ್ಶನಾದಾಪತಿತಃ ಪುನಶ್ಚ ಅದರ್ಶನಂಗತಃ ಅಂತ ಅವ್ರು ಬಹಳ ರೋಚಕವಾಗಿ ಹೇಳ್ತಾರೆ ಭಾರತದಲ್ಲಿ. ಈಗ ಯಾರೋ ಒಬ್ಬರು ತಂದೆ ತಾಯಿ ಗಂಡ ಹೆಂಡತಿ, ಅವನು ಹೇಳ್ತಾನೆ, ಯಾವಾಗ ಈ ತಂದೆ ನಿನ್ನ ಪೂರ್ವಜನ್ಮದಲ್ಲಿ ಏನಾಗಿದ್ದ ಗೊತ್ತಿಲ್ಲ, ನೀನು ಅವರಿಗೇನ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ. ಮತ್ತು ಹಾಗಾದರೆ ಏನು ತಂದೆ ಏನು ತಾಯಿ? ಪರ್ಮನೆಂಟ್ ತಂದೆ ಒಬ್ಬ ಇದ್ದಾನೆ, ಅವನನ್ನು ನೆನಪು ಮಾಡಿಕೊ, ಅದು ದೇವರು. ಇವರೆಲ್ಲ ಟೆಂಪರರಿ ತಂದೆಗಳು, ಟೆಂಪರರಿ ಗಂಡಂದಿರು, ಟೆಂಪರರಿ ಹೆಂಡಂದಿರು. ಅವು ಎಲ್ಲ ಒಂದು ಜನ್ಮದಲ್ಲಿ, ಒಂದು ಜನ್ಮ ಪೂರ್ತಿ ಇಲ್ಲ ನೋಡಿ. ಮದುವೆ ಆಗೋ ತನಕ ಅವಳು ಪರಸ್ತ್ರೀ, ಇವನು ಪರಪುರುಷ. ಮದುವೆ ಆದ ಕ್ಷಣದಿಂದ ಸರ್ವಸ್ವ. ಅದರ ಹಿಂದಿನ ಜನ್ಮದಲ್ಲಿ ಹೆಂಡತಿ ಆಗಿರ್ಬೋದು, ಅಥವಾ ಇವನಿಗೆ ವಿರೋಧಿ ಆಗಿದ್ದಿರ್ಬೋದು. ಹಿಂದೆ ವಿರೋಧ ಮಾಡಿದ್ದನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೆಂಡತಿ ಆಗಿರ್ಬೋದು. ಈ ಜನ್ಮದಲ್ಲಿ ಏನೂ ಆಗ್ಬೋದು, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಹಿಂದೆ ಅರ್ಧ ಪ್ರೀತಿ ಮಾಡಿದ್ದನ್ನು ಫುಲ್ಫಿಲ್ ಮಾಡಲಿಕ್ಕೆ ಎನಿಥಿಂಗ್. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಒಬ್ಬ ದ್ವೇಷಿಯಾಗಿದ್ದವ ಈ ಜನ್ಮದಲ್ಲಿ ಮಿತ್ರ ಆಗ್ಬೋದು, ಹಿಂದಿನ ಜನ್ಮದಲ್ಲಿ ಶತ್ರುಗಳಾಗಿದ್ದವ ಈ ಜನ್ಮದಲ್ಲಿ ಗಂಡ ಹೆಂಡತಿ ಆಗ್ಬೋದು, ತಂದೆ ಮಗ ಆಗ್ಬೋದು, ತಾಯಿ ಮಗ ಏನೂ ಆಗ್ಬೋದು. ಹಾಗಾದರೆ ಯಾರು ತಂದೆ ಯಾರು ತಾಯಿ? ನಾಸೌ ತವ ನತಸ್ಯತ್ವಂ ಅಂತ ಅಂದ್ಬಿಟ್ಟ ಕೃಷ್ಣ. ನಿನಗೆ ಅವನು ಏನೂ ಅಲ್ಲ, ಅವನಿಗೆ ನೀನು ಏನೂ ಅಲ್ಲ. ಎರಡು ಜೀವಗಳು, ಸಂಬಂಧವೇ ಇಲ್ಲ. ಸಂಬಂಧ ಅನ್ನೋದು ಒಂದು ಸ್ಪ್ಯಾನ್ ಆಫ್ ಲೈಫಿನಲ್ಲಿ ಇಡೀ ಅನಂತವಾದ ಸರಳ ರೇಖೆಯಲ್ಲಿ ಒಂದು ಬಿಂದುವಿನಲ್ಲಿ ಮಾತ್ರ ಸಂಬಂಧ ಇರೋದು. ಅದರ ಆಚೆ ಇಲ್ಲ ಈಚೆ ಇಲ್ಲ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀಯ? ಅದರಿಂದ ಬಂಧುಗಳು ಆತ್ಮೀಯರು ನಮಗೆ ಬೇಕಾದವರು ಅನ್ನುವಂಥ ಅನುಬಂಧ, ಅದರಿಂದ ಪ್ರೀತಿ, ಅದರಿಂದ ಸಂತೋಷ, ಅಥವಾ ಆಗದೇ ಇದ್ದವರ ಮೇಲೆ ದ್ವೇಷ, ಯಾವುದಕ್ಕೂ ಅರ್ಥ ಇಲ್ಲ. ನೀವು ಒಂದು ವ್ಯಕ್ತಿಯ ಆ ಅನಂತ ರೇಖೆಯಲ್ಲಿ, ಅನಂತವಾದ ಸರಳ ರೇಖೆಯಲ್ಲಿ ಅವನ ವ್ಯಕ್ತಿತ್ವ ಅನ್ನೋದು ಇದು ಒಂದು ಪಾಯಿಂಟ್, ಒಂದು ಜನ್ಮ ಅನ್ನೋದು. ಆ ಅನಂತದಲ್ಲಿ ಒಂದು ಸಣ್ಣ ಬಿಂದುವಲ್ಲ ಇದು, ಅಷ್ಟು ಇನ್ಸಿಗ್ನಿಫಿಕೆಂಟ್ ಈ ರಿಲೇಷನ್ಶಿಪ್ಪು. ಅದನ್ನೇ ಸರ್ವಸ್ವ ಅಂತ ಹಚ್ಚಿಕೊಂಡು ಇದು ಇವನ ಕಥೆ ಆಯ್ತು ನೋಡಿ, ಭಾಗವತದ ಕಥೆ. ಮಗು ಬೇಕು ಅಂತ ಒಬ್ಬ ರಾಜ ಬಯಸಿ, ಮಗು ಆಯಿತು, ಮಗು ಬೇಕು ಅಂತ ಬಯಸಿದ. ಮಗು ಆಗತ್ತೆ ನಿನಗೆ, ಆದರೆ ಅದು ಸುಖ ಕೊಡುವಂಥ ಮಗು ಆಗುತ್ತೆ, ದುಃಖ ಕೊಡುವಂಥ ಮಗು, ಅದರಿಂದ ಬೇಡ ಅಂದರು ಋಷಿಗಳು. ನಿನಗೆ ಮಗು ಆಗುತ್ತೆ, ಸುಖ ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಅವನಂದ ಚಿತ್ರಸೇನ, ಅವನು ಅಡ್ಡಿ ಇಲ್ಲ, ದುಃಖ ಕೊಟ್ಟರೆ ಅಡ್ಡಿ ಇಲ್ಲ,
ಮತ್ತು ಮಕ್ಕಳು ಬರೇ ಸುಖ ಕೊಡಬೇಕು ಅಂತ ಯಾರು ಬಯಸ್ತಾರೆ? ದುಃಖ ಕೊಡ್ತಾವೆ ಮಕ್ಕಳು. ದುಃಖ ಕೊಟ್ಟರೂ ಮಗು ಬೇಕು ನನಗೆ. ದುಃಖ ಕೊಡುವ ಮಗು ಆದರೂ ಅಡ್ಡಿಯಿಲ್ಲ. ಸುಖವೂ ಕೊಡುತ್ತೆ, ದುಃಖವೂ ಕೊಡುತ್ತೆ. ಅದು ಲೈಫ್ ಅಂದರೆ ಅಷ್ಟೇ ತಾನೇ, ಅಡ್ಡಿಯಿಲ್ಲ, ನನಗೆ ಮಗು ಬೇಕು ಅಂತ. ಆಯಿತು, ಹಾಗಾದ್ರೆ ನನಗೊಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿತು. ಪಾಪ ರಾಜರುಗಳಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಅವು ಜನನ ತುಂಬ ಹೆಣ್ಣಂದಿರು ಇರ್ತಾವೆ. ಒಂದೇ ಎರಡು ಅಂತಲ್ಲ, ಇರ್ತಾವೆ ಸುಮಾರು. ಒಂದು 100-200 ಹೆಂಡಂದಿರಿದ್ರು. ಏನು ಕಥೆಯೋ ಅವನಿಗೆ. ಯಾರೋ ಒಬ್ಬಳು ಹೆಂಡತಿ ಒಂದು ಮಗುವಾಯಿತು. ಸರಿ, ಅವನು ಸಹಜ ಮಗುವನ್ನು ಕೊಟ್ಟ ಹೆಂಡತಿಯನ್ನು ಸ್ವಲ್ಪ ಓವರ್ ಅಟ್ಯಾಚ್ಮೆಂಟ್ ಶುರುವಾಯಿತು. ಹೆಚ್ಚು ಪ್ರೀತಿ ಶ್ರೀಕೃಷ್ಣ ಮಾಡಿದ. ಅವನು ಹೆಚ್ಚು ಪ್ರೀತಿ ಉಳಿದ ಹೆಂಡಂದರಿಗೆ ಸಂಕಟ ಶುರುವಾಯಿತು. ಅರೆ, ನಮ್ಮ ಯಜಮಾನರು ಅವಳನ್ನು ನಾಲ್ಕು ಪ್ರೀತಿಸುವುದಂದರೆ ನಮ್ಮತ್ತು ಬರೋದಿಲ್ಲ. ಇದು ದೊಡ್ಡ ಪ್ರಶ್ನೆ. ಹೆಣ್ಮಕ್ಳಿಗಂತೂ ಗಂಡ ಇನ್ನೊಬ್ಬರನ್ನು ಸ್ವಲ್ಪ ಅಟ್ಯಾಚ್ಮೆಂಟ್ ತೋರಿಸ್ಬಿಟ್ಟ ಅಂತ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ದೊಡ್ಡ ಅಫೆನ್ಸೇ ಇಲ್ಲ ಪ್ರಪಂಚದಲ್ಲಿ. ಇದು ಅಕ್ಷಮ್ಯ ಅಪರಾಧ. ಬುದ್ಧಿ ಕಲಿಸ್ಬೇಕು ಯಜಮಾನರಿಗೆ. ಏನು ಮಾಡಿದರು? ಏನಿಲ್ಲ, ಆ ಮಗು ಇದ್ದದ್ರಿಂದ ಅಲ್ವಾ, ಆ ಮಗುವಿನ ತಾಯಿ ಆದ್ದರಿಂದ ಅಲ್ವಾ ಅವಳು ಅಷ್ಟು ಹತ್ತಿರ ಆದದ್ದು ಅಂತ. ಇಷ್ಟು ನೋಡಿ, ಆ ಸೆಲ್ಫಿಶ್ನೆಸ್ ಎಷ್ಟು ಕೆಟ್ಟದಾಗಿ ಮಾಡಿಸುತ್ತೆ. ಆ ಮಗುವಿಗೆ ಅಡುಗೆವನ್ನಂತ ಹೇಳಿ ಪಾಯಸನ ಹಾಕ್ಸಿದ್ರು, ಸತ್ತೋಯ್ತು. ಒಂದು 3 ವರ್ಷ 4 ವರ್ಷ ಇತ್ತೋ ಏನೋ, ಸತ್ತೋಯ್ತು. ಅಂತ ಅಡಿಕ್ಷನ್ ಮಾಡಿದ ಇವ. ಬಂದರು ಋಷಿಗಳು. ಏನಪ್ಪ, ನನ್ನ ಮಗು, ನಾನು ಹೇಳಿದ್ದಲ್ವ ಮಗು ಸಂತೋಷ ಕೊಡುತ್ತೆ, ದುಃಖ ಕೊಡುತ್ತೆ ಅಂತ. ಈಗ ದುಃಖ ಕೊಡ್ತಾ ಇದೆ. ಅದು ನಾನು ಮೊದಲು ಹೇಳಿದ್ದೆ, ನಿನ್ನ ದುಃಖ ಆದರೂ ಅಡ್ಡಿಲ್ಲ, ಬೇಕು ಅಂತ ಹೇಳಿದೆಲ್ಲ, ಮತ್ತೆ ಯಾಕೆ ಅಳ್ತೀಯ ಅಂದರು ಅವರು. ಇಲ್ಲ, ಏನಾದರೂ ಮಾಡಿ ನನಗೆ ಮಗು ಬೇಕು, ನನ್ನ ಮಗು. ಹೌದಾ, ಕೇಳು, ಆ ಮಗುವಿನ ಹತ್ರ ಕೇಳು. ನಿನಗೆ ನಿನ್ನ ಮಗು ಅಂತುಂಟು, ಅದರ ಹತ್ರ ಹೇಳು. ಅಪ್ಪ, ನಿನ್ನ ತಂದೆ ತಾಯಿ ಎಷ್ಟು ಆಸೆ ಪಡ್ತಾ ಇದ್ದಾರೆ, ಬಾ ಆ ದೇಹಕ್ಕೆ ಪ್ರವೇಶ ಮಾಡುವಂಥ ಮಗುವಿನ ಹತ್ರ ಕೇಳೋಣ ಅಂತ ಯೋಗಶಕ್ತಿಯಿಂದ ಮಗುವನ್ನು, ಜೀವವನ್ನು ಕರೆದು, ಅಪ್ಪ, ನಿನ್ನ ತಂದೆ ತಾಯಿ ತುಂಬ ಆಸೆ ಪಡ್ತಾರೆ, ಪ್ರವೇಶ ಮಾಡು ಈ ದೇಹಕ್ಕೆ, ಯಾಕೆ ಹೋಗ್ತಾ ಇದ್ದೀಯ? ಮಗು ಕೇಳುತ್ತೆ, ಯಾರ ಮಾತು ಕೇಳಬೇಕು ನಾನು? ನಿನ್ನ ಅಪ್ಪ ಅಮ್ಮ. ಯಾವ ಜನ್ಮದ ಅಪ್ಪ ಅಮ್ಮನ ಮಾತು ಕೇಳಬೇಕು? ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ನ ಪಿತರೋ ಮಾತರೋ ಭವನ್ನ. ನನಗೆ 1000 ಜನ ಅಪ್ಪಂದಿರೋ ಅಮ್ಮಂದಿರೋ ಆಗಿ ಹೋದರು. ಯಾವ ಅಪ್ಪನ ಮಾತು ಕೇಳಬೇಕು ನಾನು? ಯಾವ ಅಪ್ಪನ ಮಾತು ಯಾಕೋ? ಅವರೆಲ್ಲ ಯಾರೂ ಇಲ್ಲ. ಈಗ ಇರೋ ಅಪ್ಪನ ಮಾತು ಕೇಳು. ಅವನ ಮಗ ನೀನು. ಈಗ ನಿನ್ನ ಅಪ್ಪ ಅಮ್ಮ ಇಲ್ಲಿ ಅಳ್ತಾ ಕೂತಿದ್ದಾರೆ, ಹೌದಾ? ಅವ್ರಿಗೆ ಮಗು ಬೇಕಂತೆಯಾ? ಅವ್ರ ಮಗು ಅಲ್ಲೇ ಉಂಟಲ್ಲ. ಇದು ಅವರ ಮಗು ಅಲ್ಲೇ ಉಂಟಲ್ಲ. ನಾನು ಅವರ ಪ್ರೊಡಕ್ಷನ್ ಅಲ್ಲ. ಅವರು 9 ತಿಂಗಳು ದೇಹದಲ್ಲಿ ಬೆಳೆಸಿದ್ದು ಆ ಮಗು, ಅದು ಅಲ್ಲೇ ಬಿಟ್ಟು ಬಂದಿದೆ. ನಾನು ಅದನ್ನು ಹೊತ್ತುಕೊಂಡು ತೊಟ್ಟಲಲ್ಲಿ ಹಾಕಿ ಜೋಗಳ ಹಾಡಲಿ, ಅದನ್ನು ಯಾಕೆ ಇಟ್ಟುಕೊಂಡು ಅಳುವುದು ಯಾಕೆ? ಅವರ ಮಗು ಅಲ್ಲೇ ಉಂಟಲ್ಲ. ನಾನು ಅವರ ಮಗು ಅಲ್ಲ. ನನ್ನನ್ನು ನನ್ನಷ್ಟಕ್ಕೆ ಬಿಡಿ. ಅವರ ಮಗುವನ್ನು ನಾನು ಹೊತ್ಕೊಂಡು ಹೋಗಲಿಲ್ಲ, ಅಲ್ಲೇ ಇದೆ. ಅದನ್ನು ಮುದ್ದಾಡ್ಬೋದಲ್ವ? ಏನು ಎತ್ಕೊಂಡು ಮುದ್ದಾಡ್ಬೋದು, ಜೋಗಳ ಹಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಅಳೋದು ಯಾಕೆ? ನೋಡಿ, ಅಂಥ ಒಂದು ಶಾಕಿಂಗ್ ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟ ಆ ಮಗು. ಅವರು ನನ್ನದು ಅಂತ ಹೇಳಿ ಅವರ ಹೊಟ್ಟೆಯಲ್ಲಿ ಬೆಳೆದದ್ದು ಇಲ್ಲೇ ಬಿಟ್ಟು ಹೋಗಿದ್ದೇನೆ, ನಾನು ಒಯ್ಯಲಿಲ್ಲ. ಅವರ ಮಗು ಅಲ್ಲೇ ಇದೆ, ಯಾಕೆ ಅಳ್ತಾರಂತೆ? ನಾನು ಅವರ ಮಗುವಲ್ಲ, ನನ್ನಷ್ಟಕ್ಕೆ ಬಿಟ್ಟು. ಇದು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ದಾಸರು ಹೇಳಿದ್ದಿದ್ದಾನೆ. ಅದನ್ನೇ ಯೋ ನಹೃಷ್ಯತಿ ನದ್ವೇಷ್ಟಿ. ನನ್ನ ಮಗು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಪ್ಪ, ನನ್ನಮ್ಮ ಯಾವುದೂ ಕೂಡ ನಿನಗೆ ಅದು ಒಂದು ದೊಡ್ಡ ಸಂಗತಿಯಾಗಿ ಖುಷಿಗೆ ವಿಷಯ ಆಗಬಾರ್ದು. ಈ ಎಚ್ಚರ ಇರಲಿ. ಪ್ರಪಂಚದಲ್ಲಿ ನಾನು ಒಂದು ಜೀವ, ನೀವು ಒಂದು ಜೀವ ಅಷ್ಟೇ. ಈ ಜೀವಗಳು ಪರಸ್ಪರ ಬಂಧುಗಳು ಅಲ್ಲ, ಶತ್ರುಗಳು ಅಲ್ಲ. 2 ಇಂಡಿಪೆಂಡೆಂಟ್ ಜೀವಗಳು ತನ್ನಷ್ಟಕ್ಕೆ. ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಮೂಲತಃ. ಯಾವುದೋ ಒಂದು ಕಾರಣದಿಂದ ಆಕಸ್ಮಿಕವಾಗಿ ನಾವು ಎಲ್ಲೋ ಒಂದು ಯಾತ್ರೆ ಹೋಗ್ತೇವೆ. ಯಾತ್ರೆ ಹೋಗುವಾಗ ಬಸ್ನಲ್ಲಿ ಒಟ್ಟಾಗ್ತೇವೆ. ಅಕ್ಕಪಕ್ಕದ ಸೀಟ್ನಲ್ಲಿ, ಒಂದೇ ಸೀಟ್ನಲ್ಲಿ ನಾವಿಬ್ಬರು ಕೂತಿರ್ತೇವೆ. ನಿಮಗೆ ಅಲ್ಲಿ, ನಾವು ಕಾಶಿಗೆ ಹೊರಟಿದ್ವಿ, ನಾನು ಕಾಶಿಗೆ ಹೊರಟದ್ದು, ಒಟ್ಟಾದೆವು. ಸರಿ, ಬಸ್ನಿಂದ ಇಳಿದೆವು. ಅವ್ರ ಗೆಸ್ಟ್ ರೂಮಿಗೆ, ನಾವು ನಮ್ಮ ಗೆಸ್ಟ್ ರೂಮಿಗೆ. ಆಮೇಲೆ ಮತ್ತೆ ಅವ್ರ ಗುರುತಿಲ್ಲ, ಅರ್ಥ ಇಲ್ಲ. ಅಥವಾ 2 ಮರದ ದಿಮ್ಮಿಗಳು ಕೊಚ್ಚಿಕೊಂಡು ಬರ್ತಾವೆ ಮಳೆಗೆ. ಕೊಚ್ಚಿಕೊಂಡು ಬಂದು ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಎಲ್ಲಿಂದಲೋ ಬಂದ ಒಂದು ಮರದ ದಿಮ್ಮಿ ಕೊಚ್ಚಿಕೊಂಡು ಬಂದು 2 ಒಟ್ಟಾಗಿ ಬಿಡ್ತವೆ. ನೆರೆಯಲ್ಲಿ 2 ಒಟ್ಟಾಗಿ ಹೋಗ್ತವೆ. ಯಥಾ ಕಾಷ್ಠಂಚ 2 ಮರದ ದಿಮ್ಮಿಗಳು ನೆರೆಯಲ್ಲಿ ಒಟ್ಟಾದ ಹಾಗೆ ಇಬ್ಬರು ವ್ಯಕ್ತಿಗಳು ಬಸ್ಸಿನಲ್ಲಿಯೋ ಅಥವಾ ಗೆಸ್ಟ್ ಹೌಸ್ನಲ್ಲಿಯೋ ಒಟ್ಟಾದ ಯಾತ್ರೆಗೆ ಹೊರಟವರು ನಾವು ಸಹ ಯಾತ್ರಿಕರು ಅಷ್ಟೇ. ನಾವು ಸಹ ಪ್ರಯಾಣಿಕರು. ತಂದೆ ತಾಯಿ ಮಗ ಸಹ ಪ್ರಯಾಣಿಕರು. ಒಂದು ಜನ್ಮದಲ್ಲಿ ಒಂದು ಮನೆಯಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿ, ಅದಕ್ಕಿಂತ ಹಿಂದೆ ಆ ಬಸ್ನಲ್ಲಿ ಇರಲಿಲ್ಲ, ಮುಂದೆ ಇರೋಲ್ಲ ಅಷ್ಟೇ. ಒಂದು ಜೀವಕ್ಕೂ ಸಂಬಂಧ ಸಹ ಪ್ರಯಾಣಿಕರ ಸಂಬಂಧ. ಸರ್ವಸ್ವ, ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನಪ್ಪ ನನ್ನಮ್ಮ ಅಂತ ಸರ್ವಸ್ವ ಅಂತ ತಿಳ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಇದು ಯೋ ನಹೃಷ್ಯತಿ ನದ್ವೇಷ್ಟಿ. ಹಿಂದೆ ಹೇಳಿದ ಅರ್ಥ ಬೇರೆ, ನಾನು ನಿನ್ನೆ ಇನ್ನೊಂದು ಅರ್ಥದಲ್ಲಿ ತಂದ ಕೃಷ್ಣ, ಇನ್ನೊಂದು ಅರ್ಥದಲ್ಲೂ
ಯೋ ನಹೃ ನೀನು ನನ್ನದು ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ ಅಂತ ಹಚ್ಚಿಕೊಳ್ಳುವುದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಒಂದು ಪ್ರೀತಿ ಇರಬೇಕು. ಆದರೆ ಓವರ್ ಅಟ್ಯಾಚ್ಮೆಂಟ್ ಈಸ್ ಆಲ್ವೇಸ್ ಡೇಂಜರ್ಸ್. ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ, ಬಯಸುವುದೂ ಇಲ್ಲ, ಬಯಸಿದ್ದು ಸಿಕ್ಕಿತು ಒಂದು ಖುಷಿ ಪಡುವುದೂ ಇಲ್ಲ, ಸಿಗಲಿಲ್ಲ ಅಂತ ದುಃಖ ಪಡುವುದೂ ಇಲ್ಲ, ದ್ವೇಷಿಸುವುದೂ ಇಲ್ಲ. ಇಷ್ಟನ್ನು ಬಿಟ್ಟುಬಿಡು. ಅತಿಯಾದ ಖುಷಿ, ಅತಿಯಾದ ದುಃಖ, ಅತಿಯಾದ ದ್ವೇಷ, ಅತಿಯಾದ ಬಯಕೆ, ಇದು ಎಲ್ಲವೂ ದುಃಖಕ್ಕೆ ಮೂಲ. ಇದನ್ನು ಬಿಟ್ಟು ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಅದರ ನಂತರ ಮತ್ತೆ ಶುಭಾಶುಭ ಪರಿತ್ಯಾಗಿ ಅನ್ನೋದು ಬರುತ್ತೆ. ಸರ್ವಾರಂಭ ಪರಿತ್ಯಾಗಿ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಅನ್ನೋದನ್ನು ನಾವು ನೋಡಬೇಕು. ಆ ಮಾತಿನಲ್ಲಿ ತುಂಬ ಸಂಗತಿಗಳನ್ನು ತುಂಬಿದ್ದಾರೆ. ಯಾವುದು ಶುಭ, ಯಾವುದು ಅಶುಭ, ಯಾವುದು ಶುಭ ಯಾವುದು ಅಶುಭ ಅನ್ನೋದಕ್ಕಿಂತಲೂ ನಮಗೆ ಶುಭವೇ ಅಶುಭವಾಗಿಬಿಡುತ್ತೆ, ಅಶುಭವೇ ಶುಭವಾಗಿಬಿಡುತ್ತೆ. ಅದಕ್ಕೆ ಶುಭಾಶುಭ ಅನ್ನೋದು ಬೇರೆ ಹೇಳ್ತಾರೆ ಕೃಷ್ಣ. ಅದನ್ನು ಇನ್ನೊಂದು ಮುಖದಿಂದ ನಾವು ನೋಡಲಿಕ್ಕಿದೆ. ಅದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.